ನಮಸ್ಕಾರ, ಇದು ಅಖಾಡ ಬಿಗ್ ಫೈಟ್ ವಿಶೇಷ ಡಿಬೇಟ್. ನಾನು ಪ್ರಭು. ನೋಡ್ತಾ ಇದ್ದೀವಿ, ಕಳೆದ 3-4 ದಿನಗಳಿಂದ ಹೇಮಾವತಿ ಕದನ ಶುರುವಾಗಿದೆ, ದಂಗಲ್ಲಾಗಿ ಮಾರ್ಪಾಡಾಗಿದೆ. ಕಾರಣ ಅಂತ ಹೇಳಿದರೆ ಕುಣಿಗಲ್ ಮತ್ತು ಮಾಗಡಿಗೆ ನೀರನ್ನು ತೆಗೆದುಕೊಂಡು ಹೋಗಲಾಗ್ತಿದೆ ಅನ್ನುವಂತಹ ಒಂದು ವಿಷಯದ ಸಂದರ್ಭಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕಿಚ್ಚು ಹೊತ್ಕೊಂಡಿದೆ ತುಮಕೂರಿನಲ್ಲಿ. ಹಾಗಾದರೆ ಈ ಯೋಜನೆ ಉದ್ದೇಶ ಏನು? ಹಾಗಾದರೆ ಎಷ್ಟು TMC ನೀರನ್ನು ಹಂಚಿಕೆ ಮಾಡಲಿಕ್ಕೆ ಆದೇಶವನ್ನು ಮಾಡಲಾಗಿದೆ. ಆದರೆ ಇಲ್ಲಿ ರಾಜಕೀಯವಾಗಿ ಬೇಳೆಯನ್ನು ಬೇಯಿಸ್ಕೊಳ್ತಾ ಇರೋರು ಯಾರು? ಯಾರ ಹಿತಾಸಕ್ತಿಯ ಈ ಒಂದು ಕೆಲಸ ನಡೀತಾ ಇದೆ? ಯಾಕಂತ ಹೇಳಿದ್ರೆ ನೋಡಿ, ಹೇಮಾವತಿ ಇರೋದು ಹಾಸನ, ಗೋರೂರು ಅಣೆಕಟ್ಟಿನ ಮೂಲಕ ನೀರನ್ನು ಸರಬರಾಜು ಮಾಡಲಾಗುತ್ತೆ, ಅಂದರೆ ಕೆನಲ್ ಮೂಲಕ. 24 TMC ವಾರ್ಷಿಕವಾಗಿ ತುಮಕೂರಿನ 10 ತಾಲೂಕುಗಳಿಗೆ ಅದನ್ನು ಹರಿಸಬೇಕು ಅನ್ನುವಂಥ ಒಂದು ಒಪ್ಪಂದ. ಪಾವಗಡ ಒಂದು ಬಿಟ್ಟು ಉಳಿದಂಥ ಎಲ್ಲ ತಾಲೂಕುಗಳಿಗೆ ನೀರನ್ನು ಬಿಡಬೇಕು ಅಂತೇಳಿ. ಆದರೆ ಈಗ ಕುಣಿಗಲ್ ಮತ್ತು ಮಾಗಡಿಗೆ ನೀರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಪೈಪ್ಲೈನ್ ಮೂಲಕ ಅನ್ನುವಂತಹ ವಿಚಾರ ಯಾವಾಗ ಹೊರಬಿತ್ತೋ ದೊಡ್ಡ ಮಟ್ಟದ ಆಕ್ರೋಶ, ಹೋರಾಟಗಳು ನಾವು ನೋಡಿದ್ವಿ. ಸ್ವಾಮೀಜಿಗಳು ಸೇರಿದಂತೆ MLA 11 ಜನರ ಮೇಲೆ FIR ಆಯಿತು. ಆದರೆ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ನವರೇ ಹೊಡೆದಾಡ್ಕೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. BJP ನಾಯಕರು ಅವತ್ತು ಓಕೆ ಎಂದು ಈಗ ಉಲ್ಟಾ ಹೊಡೆದಿದ್ದಾರೆ. ಹಾಗಾದರೆ ಇದರ ಹಿಂದಿನ ಲೆಕ್ಕಾಚಾರಗಳೇನು? ಇದರಲ್ಲಿ ರೈತರಿಗೆ ಅನುಕೂಲ ಆಗ್ತಿದೆಯೋ ಅಥವಾ ರಾಜಕಾರಣಿಗಳ ಒಂದು ಬೇಳೆ ಬೇಯ್ತಾ ಇದೆಯೋ ಅನ್ನುವಂಥದ್ದು ಕೂಡ ಅನುಮಾನಕ್ಕೆ ಕಾರಣ ಆಗುತ್ತಾ ಇದೆ. ಯಾಕಂತ ಹೇಳಿದ್ರೆ ನೋಡಿ, ಅಲ್ಲಿ ಕುಣಿಗಲ್ಗೆ ಬರಬೇಕಾದಂಥ 3 TMC ನೀರು ಯಾವತ್ತೂ ಕೂಡ ಸಂಪೂರ್ಣವಾಗಿ ನೀರು ಹರಿದಿಲ್ಲ ಅಂತೇಳಿ ಅಲ್ಲಿನ ಶಾಸಕರು ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಬೇರೆ ಜಿಲ್ಲೆಗಳಿಗೆ ಹೋಗೋಕ್ಕೆ ನಾವು ಬಿಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಸರ್ಕಾರ ನೋಡಿದರೆ ನಾವು ಮಾಡಿನೇ ಸಿದ್ಧ ಅಂತ ಹೇಳ್ತಿದ್ದಾರೆ. ಹಾಗಾಗಿನೇ ಸದ್ಯಕ್ಕಂತರೂ ತಾತ್ಕಾಲಿಕವಾಗಿ ಆ ಯೋಜನೆಗೆ ಬ್ರೇಕ್ ಹಾಕಲಾಗಿದೆ. ಸಾವಿರಾರು ಕೋಟಿ ಖರ್ಚು ಮಾಡಿ ಈ ಯೋಜನೆಯನ್ನು ಮಾಡ್ತಾ ಇದ್ದಾರೆ. ರೈತರು ಕೇಳೋದು ಒಂದೇ. ಇಲ್ಲಿ ಯಾರನ್ನು ಕೇಳಿ ಮಾಡ್ತಾ ಇದ್ದೀರಿ ನೀವು? ನಮ್ಮನ್ನೇನಾದರೂ ಮೀಟಿಂಗ್ ಕರೆದಿದ್ರಾ? ವಿಶ್ವಾಸಕ್ಕೆ ತೆಗೆದುಕೊಂಡ್ರಾ? ಬರೀ ರಾಜಕಾರಣಿಗಳು ಅಲ್ಲೊಂದು ಮೀಟಿಂಗನ್ನು ಮಾಡಿ ಅಂತಿಮವಾಗಿ ನಿರ್ಧಾರವನ್ನು ಮಾಡಿದ್ದಾದರೂ ಯಾಕೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ ಇಲ್ಲಿ ಲಾಭ ನಷ್ಟ ಯಾರಿಗೆ? ಆ ಒಂದು ಪೈಪ್ಲೈನ್ ಮಾಡೋದ್ರಿಂದಾಗಿ ಸಮರ್ಪಕವಾಗಿ ಎಲ್ಲ ತಾಲೂಕುಗಳಿಗೆ ನೀರು ಹರಿಸೋಕೆ ಆಗೋದಿಲ್ವಾ? ಇದೆಲ್ಲದರ ಬಗ್ಗೆ ಸದ್ಯಕ್ಕೆ ಬಿಸಿಯಾದಂಥ ಚರ್ಚೆ ಕೂಡ ನಡೀತಾ ಇದೆ. ಬಟ್ ಇಲ್ಲಿ DK ಶಿವಕುಮಾರ್ ಅವರ ಒಂದು ಪ್ರತಿಷ್ಠೆ ಮತ್ತು BJP ನಾಯಕರು, ಅದರಲ್ಲೂ ಶಾಸಕ ಸುರೇಶ್ ಗೌಡ ಹಾಗೆ ಕೃಷ್ಣಪ್ಪ, ಜ್ಯೋತಿ ಗಣೇಶ್ ಅವರು, ಅಂದರೆ BJP ಮತ್ತು JDS ಆ ಭಾಗದ ಶಾಸಕರೇನಿದ್ದಾರೆ, ಇದರಲ್ಲಿ ರಾಜಕೀಯವನ್ನು ಮಾಡ್ತಿದ್ದಾರೆ. ರೈತರನ್ನ, ಮಠಾಧೀಶರನ್ನ, ಜನರನ್ನು ಎತ್ತಿ ಕಟ್ತಿದ್ದಾರೆ ಅನ್ನುವಂಥ ಆರೋಪ ಕಾಂಗ್ರೆಸ್ನವ್ರದ್ದಾಗಿದೆ. ಪರಮೇಶ್ವರ್ ಉಸ್ತುವಾರಿ ಸಚಿವರಾಗಿದ್ದಾರೆ, ಈಗಾಗಲೇ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಇದನ್ನು ನಿಲ್ಲಿಸುವಂಥ ಪ್ರಶ್ನೆನೇ ಬರೋದಿಲ್ಲ, ಇದನ್ನು ಕಂಟಿನ್ಯೂಸ್ ಆಗಿ ಮುಂದೆ ನಾವು ಮಾಡ್ತೀವಿ ಅಂಥೇಳಿ. ಈಗ ತಜ್ಞರ ಒಂದು ಕಮಿಟಿ ಇತ್ತಲ್ವ, ಆ ಕಮಿಟಿ ಕೂಡ ಓಕೆ ಅಂತಿದೆ. ಆದರೆ ರೈತರು ಇಲ್ಲಿ ಯಾರ ಮಾತನ್ನು ಕೇಳ್ತಾ ಇದ್ದಾರೆ? ಇದೆಲ್ಲದರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ನಾನು ಮೊದಲು ಸ್ವಾಗತ ಮಾಡ್ತೀನಿ. ಕಾಂಗ್ರೆಸ್ ವಕ್ತಾರರಾಗಿರುವಂಥ ಪ್ರೊಫೆಸರ್ ಸಿದ್ದರಾಜ್ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ, ನಮಸ್ಕಾರ. ಇನ್ನು BJP ವಕ್ತಾರರಾಗಿರುವಂಥ HN ಚಂದ್ರಶೇಖರ್ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ತಮಗೂ ಕೂಡ ಸ್ವಾಗತ. ನಾನು ಮೊದಲು ಕಾಂಗ್ರೆಸ್ ವಕ್ತಾರ ಹತ್ರ ಕೇಳಿಬಿಡ್ತೀನಿ. ಇನ್ನೊಬ್ಬರಿಗೆ ಎಷ್ಟಿದ್ದಾರೆ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ಬಿಡ್ತೀನಿ. ಅರಳಾಪುರ ಮಂಜೇಗೌಡರು, ರೈತ ಮುಖಂಡರು, ಇವರು ಈ ಹೋರಾಟದಲ್ಲಿ ಭಾಗಿಯಾಗಂಥವ್ರು, ಅಲ್ಲಿಯ ಆಳಾಗಲ ಎಲ್ಲವೂ ಕೂಡ ಗೊತ್ತಿದೆ ಅವರಿಗೆ. ಮಂಜೇಗೌಡ್ರೆ, ಸ್ವಾಗತ ನಿಮಗೆ ಈ ಡಿಬೇಟ್ಗೆ. ಸರ್ ಸ್ವಾಗತ ಸಾಹೇಬ್ರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಇಲ್ಲಿ ಕಾಂಗ್ರೆಸ್ ವಕ್ತಾರನ್ನ ಮಾತಾಡ್ಸ್ಬಿಡ್ತೀನಿ. ಸರ್, ಈಗ ಈ ಕೆನಲ್ ಏನಿದೆ ಅಲ್ವಾ, ಈ ಎಕ್ಸ್ಪ್ರೆಸ್ ಏನು ಯೋಜನೆ ಹೇಮಾವತಿದು, ಇದು DK ಶಿವಕುಮಾರ್ ಅವರ ಕನಸಿನ ಯೋಜನೆ ಅಂತ ಎಲ್ಲರೂ ಹಾಗೆ ಅಂದುಕೊಂಡಿದ್ದಾರೆ. ಅವ್ರ ಡ್ರೀಮ್ ಪ್ರಾಜೆಕ್ಟ್ ಅಂತೆ, ಅವರ ಪ್ರತಿಷ್ಠೆ ಅಂತೆ ಇದರಲ್ಲಿ ಅಂತೇಳಿ. ಇದನ್ನ ಒಂದು ಕ್ಲಾರಿಟಿ ಕೊಟ್ಬಿಡಿ, ನಿಜಕ್ಕೂ ಅವ್ರ ಕನಸಿಂದ ಅಥವಾ ಇದು ರೈತರ ಕನಸಿಂದ ಹೇಗೆ ಅಂತೇಳಿ? ಅವ್ರ ಕನಸು ಅಂತಂದರೆ ರೈತರ ಕನಸು ಒಂದೇ ಅಲ್ವಾ. ಈಗ ಪಬ್ಲಿಕ್ ಫಿಗರ್ ಅಂದಮೇಲೆ ಈಗ ನಾವು ಪಬ್ಲಿಕ್ ಸರ್ವೆಂಟ್ಗಳು. ಹೌದು. ಈಗ ನಾವು ನೀರುಗಳನ್ನ ತರೋದು ನಮ್ಮ ಮನೆಗೇನಲ್ವಲ್ಲ. ಈಗ ಹಂಗೆ ನೋಡೋಕೆ ಹೋದರೆ ಭಾಷಾ ನೀತಿ ಇರ್ಬೋದು ಅಥವಾ ಜಲನೀತಿಗಳಿರ್ಬೋದು. ನಾವೇನು ಇಂಟ್ರೆಸ್ಟೇಡ್ ತಗೊಂಡು ಹೋಗ್ತಾ ಇದ್ದೀವೋ ಅಥವಾ ಕಂಟ್ರಿ ತಗೊಂಡು ಹೋಗ್ತಾ ಇದ್ದೀವ, ಪಕ್ಕದ್ದು ಬೆಂಗಳೂರು ದಕ್ಷಿಣ ಜಿಲ್ಲೆ ಕರೆಕ್ಟು. ಅಲ್ಲಿಗೆ ನಾವು ಈಗ ಆಮೇಲೆ ಒಂದು ಸುಪ್ರೀಂ ಕೋರ್ಟ್ ಆರ್ಡ್ರದ್ದು ಏನಂತ ಅಂದರೆ, ನೀರೇ ಆಗಲಿ ರಸ್ತೆನೇ ಆಗಲಿ ಯಾರೂ ಕೂಡ ತೊಂದರೆ ಕೊಡಬಾರ್ದು ಕುಡಿಯೋದಕ್ಕೆ ಮತ್ತು ಬೇಸಾಯಕ್ಕೆ. ನಾವೇನು ಇದು ಏನಲ್ಲ ವಾಟರ್ ಪಾರ್ಕ್ ಮಾಡೋಕ್ಕೆ ತಗೊಂಡು ಹೋಗ್ತಾ ಇದ್ದೀವ,
ಕುಡಿಯೋ ನೀರು. ಹೌದು. ರಾಮನಗರ ಏನು ಇದು ಮಾಗಡಿ ಏನು ಪಾಕಿಸ್ತಾನದಲ್ಲಿದೆಯಾ? ಅದು ನಮ್ಮ ಬೆಂಗಳೂರು ಸೌತ್ ಡಿಸ್ಟಿಕಲ್ಲಿ ಇರ್ತಕ್ಕಂಥದ್ದು. ಕುಣಿಗಲ್ಲು ಮತ್ತು ತುಮಕೂರು ಜಿಲ್ಲೆ ಪಕ್ಕದಲ್ಲಿ ಇರ್ತಕ್ಕಂಥ. ಅಲ್ಲ, ನಾವು ಸತ್ರು ಪರವಾಗಿಲ್ಲ, ಪಕ್ಕದ ಬಂದ್ರೆ ಹೊಟ್ಟೆ ತುಂಬಿಸೋದು ಅಂತ. ಅಲ್ಲಲ್ಲ, ಪಕ್ಕದ ಮನೆದು ಅಂತಲ್ಲ. ತುಮಕೂರು ನಮ್ಮೂರೇ, ಬೆಂಗಳೂರು ಸೌತು ನಮ್ಮೂರೇ. ಈಗ ಆಗಿದ್ರೆ ನಂದು ಬೇಸಿಕಲಿ ಮಂಡ್ಯ ಈಗ ನಮ್ಮ ಬೆಂಗಳೂರಲ್ಲಿ ಇಡೀ ದೇಶದಿಂದ, ಇಡೀ ರಾಜ್ಯದಿಂದ ವರ್ಲ್ಡ್ ವೈಡು ಜನಗಳು ಇಲ್ಲಿದ್ದಾರೆ ಅಲ್ವಾ. ನಾನು ತೊರೆಕಾಡಿನಲ್ಲಿ ನಾನು ಬೆಂಗಳೂರಿಗೆ ಯಾಕೆ ನೀರು ಕೊಡಬೇಕು ಅಂತ ನಿಲ್ಲಿಸ್ಬಿಟ್ಟು ಏನಾಗ್ಬೋದು ಬೆಂಗಳೂರು ಪರಿಸ್ಥಿತಿ ಲೆಕ್ಕ ಹಾಕಿ ನೀವು. ಯಾವತ್ತೂ ಕೂಡ ಅಭಿವೃದ್ಧಿ ಅಂತ ಬಂದಾಗ ನಾವು ಪಾರದರ್ಶಕವಾಗಿರಬೇಕು. ಹಾಗಿದ್ರೆ ಇವ್ರಿಗೆ ನಾನು ಹೇಳ್ತಕ್ಕಂಥದ್ದು ತುಮಕೂರು ಮತ್ತು ಈ ಬೆಂಗಳೂರು ಸೌತ್ ಅಂತಕ್ಕಂಥ ಈ ಡಿವೈಡ್ ಆ್ಯಂಡ್ ರೂಲ್ ಇದೆಯಲ್ಲ, ಪಾರ್ಶಿಯಾಲಿಟಿ, ಇದನ್ನು ಮೊದಲು ಬಿಡಬೇಕು. ಪ್ರತಿಷ್ಠೆ ಅಂತಕ್ಕಂಥದ್ದು ಏನಕ್ಕೆ ಅಂದರೆ ರೈತರಿಗಾಗಷ್ಟೇ ಪ್ರತಿಷ್ಠೆ, ನಮ್ಮ ಸ್ವಾರ್ಥಕ್ಕಲ್ಲ ಅದು. ಡಿ ಕೆ ಸಾಹೇಬ್ರ ಪ್ರತಿಷ್ಠೆ ಏನು ಅಂತಂದರೆ ಡೆವಲಪ್ಮೆಂಟು, ರೈತರು. ಈಗ 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 ಈಗೇನು ನಾವು ಏಕಾಏಕಿ ಮಾಡಿರ್ತಕ್ಕಂಥದ್ದಲ್ಲ ಅದು. ಸರ್ಕಾರ ಬಂದಾಗ ತಜ್ಞರುಗಳು, ಅಲ್ಲಿ ಲೋಕಲ್ ಲೀಡರ್ಸು, ಇದೇ ಹೋರಾಟ ಮಾಡ್ತಿರ್ತಕ್ಕಂಥ ಸುರೇಶ್ ಗೌಡರು ಕೂಡ ಮೀಟಿಂಗ್ ಬಂದು ಅಟೆಂಡ್ ಮಾಡಿದ್ದಾರೆ. ಕರೆಕ್ಟ್. ಅವಾಗ ಏನಾಗಿತ್ತು ಇವ್ರಿಗೆ? ಎಲ್ಲ ರಿಪೋರ್ಟ್ ಮಾಡಿ, ಅದನ್ನು ಗೆಜೆಟಲ್ಲಿ ಪಾಸ್ ಮಾಡಿ, ನೋಟಿಫಿಕೇಶನ್ ಮಾಡಿ, ಅಮೌಂಟ್ ರಿಲೀಸ್ ಮಾಡಿ, ಬಂದಾಗ ಇದೆಯಲ್ಲ, ಇದ್ರಲ್ಲಿ ಗೊತ್ತಾಗುತ್ತೆ ಜನಗಳನ್ನ ಎತ್ತು ಕಟ್ತಾ ಇರೋರು ಯಾರು, ಇದ್ರಲ್ಲಿ ರಾಜಕೀಯ ಮಾಡ್ತಿರೋರು ಯಾರು ಅಂತ ಜನಗಳು ಅರ್ಥ ಮಾಡ್ಕೋಬೇಕು. ನಿಜ ನಿಜ. ಹಾಗಾಗಿ ಇವರು ವಿರೋಧ ಮಾಡಂಗಿದ್ದಿದ್ರೆ ಇವರು ಫಸ್ಟ್ ಮೀಟಿಂಗ್ ಹೋದಾಗೆ ವಿರೋಧ ಮಾಡಬೇಕಾಗಿತ್ತು. ಇವ್ರು ಸೈನ್ ಹಾಕಿಲ್ವಾ ಕಮಿಟಿಲಿ? ಹಾಗಾಗಿ ನೋಡಿ, ಇದೆಲ್ಲ ರಾಜಕೀಯ ಗಿಮಿಕ್ ಅಷ್ಟೇ ಇದು. ಎಸ್ ಚಂದ್ರಶೇಖರ್ ಸರ್, ಅಲ್ಲ ಅವಾಗ ಸುಮಾರು 10 ಸಭೆ ಆಗಿರಬೇಕು ಅಂತ ನಾನು ಕೇಳ್ಪಟ್ಟೆ ಮಾಹಿತಿನ. ಮತ್ತು ಅಲ್ಲಿ ವಿಧಾನಸಭೆಯಲ್ಲಿ ಕೂಡ ಚರ್ಚೆ ಆಯಿತು. ಆಗ ನಿಮ್ಮ ಸುರೇಶ್ ಗೌಡರು ತಲೆ ಅಲ್ಲಾಡಿಸಿದ್ರು, ಕೃಷ್ಣಪ್ಪನವ್ರು ಕೂಡ ಇದ್ದರು, ಜ್ಯೋತಿ ಗಣೇಶ್ ಅವರು ಎಲ್ಲರೂ ಓಕೆ ಅಂತ ಹೇಳಿದರು. ಈಗ ನೋಡಿದ್ರೆ ಜನರನ್ನ, ಮಠಾಧೀಶರನ್ನ ರೈತರು ಕರ್ಕೊಂಡು ಹೋಗಿ ಗಲಾಟೆ ಎಬ್ಬಿಸ್ತಿದ್ದೀರಿ ಅಂತೇಳಿ, ದೊಂಬೆ ಎಬ್ಬಿಸ್ತಿದ್ದೀರಿ, ಅಲ್ಲಿ ಕಲ್ಲನ್ನು ಹೊಡಿಸ್ತಿದ್ದೀರಿ ಅನ್ನುವಂಥ ಆರೋಪ ಈಗ ನಿಮ್ಮ ಪಕ್ಷದ ನಾಯಕರ ಮೇಲೆ. ನೋಡಿ, ರೈತರ ಬಾಳಿನ ವಿಚಾರ ಬಂದಾಗ ಯಾರು ಅವರ ಸಮಾಧಿ ಮೇಲೆ ರಾಜಕಾರಣ ಮಾಡ್ತಕ್ಕಂಥ ನೀಚ ಕೆಲಸಕ್ಕೆ ಯಾರೂ ಹೋಗಬಾರ್ದು ರೀ. ನೋಡಿ, ಟೆಕ್ನಿಕಲ್ ಆಗಿ ಮಾತಾಡೋಣ. ಇವತ್ತು ಇದು ರಾಜಕಾರಣ ಮಾತಾಡೋಂಥ ಸಂದರ್ಭದಲ್ಲಿ ಟೆಕ್ನಿಕಲ್ ಆಗಿ ಮಾತಾಡೋಣ. ಸಾಧ್ಯನಾ? ಸಾಧ್ಯ ಇಲ್ವಾ? ಸಾಧ್ಯ ಇಲ್ಲ ಅಂದರೆ ಯಾಕೆ ಸಾಧ್ಯ ಇಲ್ಲ? ಯಾಕೆ ಇದು ಮರಣಶಾಸನ ಆಗುತ್ತೆ ತುಮಕೂರು ಭಾಗದ ರೈತರಿಗೆ ಅಂತ ಹೇಳಿದ್ರೆ, ಒಂದು ಕಾವೇರಿ ಜಲ ವಿವಾದದ ಅಂತಿಮ ತೀರ್ಪು ಬಂತಲ್ಲ, ಅಂತಿಮ ತೀರ್ಪು ನೀರಾವತಿ ಏನು ಹೇಮಾವತಿಗೆ ನೀರಾವರಿ ಹಂಚಿಕೆ ಮಾಡ್ತು. ಓಕೆ, ಅದು ಫೈನಲ್. ಅದನ್ನು ನಾವು ಚಾಲೆಂಜ್ ಮಾಡಲಿಕ್ಕೂ ಆಗಲ್ಲ. ಯಾಕೆಂತ ಹೇಳಿದ್ರೆ ಅದು ಫೈನಲ್ ಆರ್ಡರ್ ಆಗಿದೆ, ಅದನ್ನೇ ಇಂಪ್ಲಿಮೆಂಟ್ ಮಾಡಬೇಕು. ಅದು ಹಂಚಿಕೆ ಮಾಡಿದ್ದು ಹೇಮಾವತಿ ಯೋಜನೆಗೆ 43.67 TMC. ಅದರಲ್ಲಿ ಏನು ಹೇಮಾವತಿ ಯೋಜನಾ ವಲಯ ಗುರೂರಿಗೆ ಏನಿತ್ತು ಅದಕ್ಕೆ 18.853 TMC ಕೊಟ್ಟರು. ಅದರಲ್ಲಿ 3 ಜಿಲ್ಲೆಗಳು ಬರುತ್ತೆ, ಯಾವುದು ಹಾಸನ, ಮಂಡ್ಯ ಮತ್ತು ಮೈಸೂರು. ಇನ್ನೊಂದು ಹೇಮಾವತಿ ನಾಲಾ ವಲಯ ತುಮಕೂರಿಗೆ 24.817 TMCಯನ್ನು ಕೊಟ್ಟರು. ಇದು ಕಾವೇರಿ ಜಲಮಂಡಲಿಯಲ್ಲಿ ಅಂತಿಮ ನ್ಯಾಯದಿಂದ ಬಂದಿದ್ದು. ಯಾಕೆ ಅಂತ ಹೇಳಿದ್ರೆ, ಇಡೀ ತುಮಕೂರು ಜಿಲ್ಲೆಗೆ ಏನು ಸುಮಾರು 3,17,000 ಎಕರೆ ಏನು ಇದ್ರ ಮೇಲೆ ಹೇಮಾವತಿ ಮೇಲೆ ಇದಾಗಿದೆ. ಇದಕ್ಕೆ ಹೇಮಾವತಿ ಬಿಟ್ಟರೆ ಬೇರೆ ಯಾವುದೇ ಮಾರ್ಗ ಇಲ್ಲ ತುಮಕೂರು ಜಿಲ್ಲೆಯಲ್ಲಿ. ಜಲಮೂಲಗಳು. ಮಂಡ್ಯ ಜಿಲ್ಲೆನಲ್ಲಿ ಏನಾಗುತ್ತೆ, ನಾನು ಉದಾಹರಣೆಗೆ ಹೇಳ್ಕೊಂಡ್ರೆ, ಮಂಡ್ಯ ಜಿಲ್ಲೆನಲ್ಲಿ 7 ತಾಲೂಕಲ್ಲಿ 5 ತಾಲೂಕಿಗೆ KRS ವಲಯ ಬಂದ್ಬಿಡುತ್ತೆ. ಕೇವಲ 2 ತಾಲೂಕು ಮಾತ್ರ ಹೇಮಾವತಿ ವಲಯಕ್ಕೆ ಬರ್ತದೆ, ಒಂದು ನಾಗಮಂಗಲ ಮತ್ತಿನ್ನೊಂದು KR-ಪೇಟೆ ತಾಲೂಕು. ಹಾಗೇನೇ ಮೈಸೂರಿಗಂತೂ ಬಿಡಿ, ಮೈಸೂರಲ್ಲಿ ಕೇವಲ 5,660 ಎಕರೆ ಮಾತ್ರ ಇದಕ್ಕೆ ಬರ್ತಕ್ಕಂಥದ್ದು, ಅದಕ್ಕೆ ಕಾವೇರಿ ಇದೆ. ಹೀಗಾಗಿ ಆದರೆ ಇಡೀ ಇದ್ರ ಮೇಲೆಗಡೆನೇ ಜೀವನಾಡಿ, ರೈತರು, ಜಾನುವಾರುಗಳು, ಕುಡಿಯೋ ನೀರು ಎಲ್ಲವೂ ಬದುಕಿರ್ತಕ್ಕಂಥದ್ದು ತುಮಕೂರು ಜಿಲ್ಲೆ. ಇದ್ರ ಮೇಲೆ ಹಾಗಾಗಿನೇ 24 TMCಯನ್ನು ಇದಕ್ಕೆ ಕೊಟ್ಟಿದ್ದಾರೆ. ನೋಡಿ, ಈ ಗೊರೂರು ಡ್ಯಾಮ್ ಏನಾಗಿದೆ, ಈ ಗೊರೂರು ಡ್ಯಾಮ್ನ ಟೋಟಲ್ ಹ್ಯಾಂಡ್ಲಿಂಗ್ ಕೆಪಾಸಿಟಿನೇ 37 TMC. ಏನು ಈ 24 TMC ತುಮಕೂರಿಗೆ ಅಂತೇಳಿ ಆನ್ ದ ಪೇಪರ್ ಕೊಟ್ಟಿದ್ದಾರಲ್ಲ, ಹಿಸ್ಟ್ರಿನಲ್ಲೇ ಬಂದಿಲ್ಲ ಸರ್, ಹಿಸ್ಟ್ರಿನಲ್ಲೇ ಬಂದಿಲ್ಲ. ಇಲ್ಲಿವರೆಗೂ 30 ವರ್ಷಗಳಲ್ಲಿ ಒಂದೇ ಸರಿ 18 TMC ಬಂದಿದ್ದು ಬಿಟ್ಟರೆ ಅದೇ ಮ್ಯಾಕ್ಸಿಮಮ್. ಇನ್ನು ಬಂದಿದ್ದೆಲ್ಲ 8, 11, 13, 15 ಅಂದರೆ 13 TMC ಅವರೇ ತಗೊಂಡು ಅರ್ಧಕ್ಕರ್ಧ ನೀರೇ ಬರೋದು. ಅಲ್ಲ ಸರ್, ಈಗ ಸ್ವಾರ್ಥ ಇದರಲ್ಲಿ ಸಿದ್ದರಾಮಯ್ಯ ಹೇಳಿದ್ರು, ಈಗ ಬೆಂಗಳೂರಿಗೆ ಮಂಡ್ಯ ಜನರು ವಿರೋಧ ಮಾಡಬಹುದಾಗಿತ್ತಲ್ವಾ? ಬೆಳಗಾವಿ ಸರ್, ಅಲ್ಲಿ 3-4 ಇನ್ನೂ ವ್ಯಾಜ್ಯಗಳಿದಾವೆ ಜಿಲ್ಲೆಗಳ ಮಧ್ಯದ್ದು. ಬೆಳಗಾವಿ, ಘಟಪ್ರಭಾಲಿ, ಧಾರವಾಡ ಕೊಡ್ತಾ ಇದ್ದಾರೆ. ಅವರು ರಸ್ತೆ ತಡೆ ಮಾಡಬಹುದಾಗಿತ್ತು, ಕಲ್ಲು ಹೊಡಿಬಹುದಾಗಿತ್ತು. ಟೆಕ್ನಿಕಲ್ ಆಗಿ ಮಾತಾಡಿ, ಪೂರ್ತಿ ಕೇಳಿಸ್ಕೊಳ್ಳಿ, ಆಮೇಲೆ ರಾಜಕಾರಣ ಮಾತಾಡಿ. ನೀವು ರಾಜಕೀಯದಲ್ಲ ಇದೆಲ್ಲ ನೋಡಿ. ಏನಂದ್ರೆ ತುಮಕೂರು ಜಿಲ್ಲೆಗೆ ಬರಬೇಕಾಗಿರೋ ನೀರಲ್ಲೇ ಅರ್ಧಕ್ಕರ್ಧ ಬರ್ತಾ ಇಲ್ಲ. ಮತ್ತೆ ಏನು ಕುಣಿಗಲ್ ವಿಚಾರ ಹೇಳ್ತಿದ್ರೆ, ಕುಣಿಗಲ್ಲು ತುಮಕೂರಿನ ಭಾಗವೇ.
ಅದಕ್ಕೆ 3 TMC ಸುಮಾರು 2.5 TMC ಕುಣಿಗಲ್ಗೂ ಆಗಿದೆ. ಸಮಸ್ಯೆ ಏನಾಗ್ತಿತ್ತು ಅಂತೇಳಿ ಅದು ಟೈರ್ 10 ಒಳಗಡೆಗೆ ಬರ್ತಿದ್ರಿಂದ ಕಡೆ ಭಾಗದಲ್ಲಿ ಇದ್ರಿಂದ ಅಲ್ಲಿಗೆ ನೀರು ಕಡಿಮೆ ಆಗ್ತಾ ಇತ್ತು, ನೀರು ತಲುಪ್ತಾ ಇರಲಿಲ್ಲ ಅಲ್ಲಿಗೆ. ಯಾಕಂದ್ರೆ ಇಲ್ಲಿಗೆ ಬರ್ತಿರ್ಲಿಲ್ಲ, ಕಡೆಗೆ ಅಲ್ಲಿಗೆ ಹೋಗ್ಬೇಕಾದ್ರೆ ನೀರು ಯಾವಾಗಲೂ ಕಡಿಮೆ ಆಗೋದು. ಅದನ್ನ ತಪ್ಪಿಸೋದಕ್ಕೆ ಮೊದಲಿಗೆ ಇದು ಏನು ಎಕ್ಸ್ಪ್ರೆಸ್ ಕ್ಯಾನಲ್ ಅಂತೇಳಿ 2019 ಬಂದಿದ್ದು ಕೇವಲ ಕುಣಿಗಲ್ಗೆ ನೀರು ಕೊಡೋ ವಿಚಾರದಲ್ಲಿ ಯಾರಿಗೂ ಅಭ್ಯಂತರ ಇಲ್ಲ. ಯಾಕೆಂತೇಳಿದ್ರೆ ಬರ್ತಿರೋದು ನಮ್ಮ ಜೊತೆಲಿ ಇರ್ತಕ್ಕಂಥ ಆಗ್ತದೆ. ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಇಲ್ಲೇಗಷ್ಟು ಕಡಿಮೆ ಇರಬೇಕಾದ್ರೆ ಇದ್ರೊಳಗಡೆಗೆ ಮತ್ತೆ ಎಕ್ಸ್ಟ್ರಾ ನೀವು 3 TMC ಎತ್ಕೊಂಡು ಹೋಗ್ತೀರಾ ಅಂತ ಹೇಳಿದ್ರೆ ಇಲ್ಲೇ ಅರ್ಧಕ್ಕರ್ಧ ಬರ್ತಾ ಇಲ್ಲ. ನೋಡಿ ಈಗ ಮೊನ್ನೆ 29ನೇ ತಾರೀಕು ಮೇ 29ನೇ ಅಲ್ಲ, ತಾರೀಕು ಜನರ ದಿಕ್ಕು ತಪ್ಪಿಸ್ತಾ ಇದ್ದೀರಿ ಸರ್ ನೀವು. 10 seconds sir. ಅಲ್ಲ ಸರ್, ಈಗ ನಾನೆಲ್ಲ ಫ್ಯಾಕ್ಟ್ ಇಡ್ತಾ ಇದ್ದೀನಿ, ಇದು ಯಾವ ತಪ್ಪು ನೋಡಿ. 24 TMC ತುಮಕೂರು ಕೊಡಬೇಕು ಅಂತಿದೆ ಸರ್ ವಾರ್ಷಿಕವಾಗಿ ಅಲ್ವಾ? 24 TMC ಹೌದು. ಕುಣಿಗಲ್ 3 ಕೊಡ್ಬೇಕಂತಿದೆ. ನೀವು ಹೇಳ್ತಾ ಇರಿ, ಕರೆಕ್ಟ್ ಒಪ್ಕೋತೀವಿ ಸರ್. ಕುಣಿಗಲ್ 3 ಹೋಗ್ತಾ ಇಲ್ಲ, ಇನ್ನೂ ಒಂದು ತುಮಕೂರ್ಗೂ ಬರ್ತಿಲ್ಲ. ಹೌದು, ಅದನ್ನೇ ಹೇಳ್ತಿರೋದು. ಅಲ್ಲ ಮಾಗಡಿದು ನೀವು ಮಾಗಡಿ ತೆಗಿತಾ ಇದ್ರಿ, ಮಾಗಡಿ ಹೋಗ್ಬಿಡುತ್ತೆ, ರಾಮನಗರಕ್ಕೆ ಹೋಗ್ಬಿಡುತ್ತೆ ಸರ್. ಅದನ್ನೇ ಇಲ್ಲೇ ನೀರಿಲ್ಲ, ಅಡಿಷನಲ್ ಆಗಿ ಅದ್ರೊಳಗಡೆಗೆ ಚಾನಲ್ ಹೊಡ್ಕೊಂಡು 3 TMC ಎತ್ಕೊಂಡು ಹೋಗ್ತಿಲ್ಲ. ಎಲ್ಲಿದೆ ನೀರು? ಏನು 11 ತಾಲೂಕಿದೆ ತುಮಕೂರಲ್ಲಿ, ಪಾವಗಡ ಬಿಟ್ಟು 10 ತಾಲೂಕಿಗೆ ಕುಡಿಯೋ ನೀರಿಗೆ. ನೋಡಿ ಮೊನ್ನೆ ನೋಟಿಫಿಕೇಶನ್ ಬಂತು ಮೇ 29ನೇ ತಾರೀಕು ತುಮಕೂರು ಜಿಲ್ಲಾಧಿಕಾರಿಗಳು ನೋಟಿಫಿಕೇಶನ್ ಹಾಕಿದ್ರೆ ಏನಂದ್ರೆ ಹೇಮಾವತಿ ನೀರು ಬರ್ತದೆ ಈ ಸರಿ ಬರೀ ಕೇವಲ ಜಾನುವಾರುಗಳಿಗೆ ಮತ್ತೆ ಜನಕ್ಕೆ ಕುಡಿಯೋದಕ್ಕೆ ಮಾತ್ರ ಯೂಸ್ ಮಾಡ್ತಿದೀವಿ, ಹಾಗಾಗಿ 1.92 TMC ಬಿಡ್ತಾ ಇದೀವಿ, ಕೃಷಿ ಚಟುವಟಿಕೆಗೆ ನೀವು ಉಪಯೋಗಿಸಲೇಬಾರದು. ಇದು ಪ್ರತಿ ವರ್ಷ ಹೇಳ್ತಾರೆ. ಅಂದ್ರೆ ಹೇಮಾವತಿ ಬರ್ತಿರ್ತಕ್ಕಂಥ ಜೈತು ಬದುಕೋಕೆ ಆಗಲ್ಲ, ಕೃಷಿ ಚಟುವಟಿಕೆಗೆ ಆಗಲ್ಲ, ಜಾನುವಾರು ನೀರಿಗಾಗಲ್ಲ, ಜನಕ್ಕೆ ನೀರಿಗಾಗಲ್ಲ. ಅಂತದ್ರಲ್ಲಿ ನೀವು 3 TMC ಎತ್ಕೊಂಡು ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ನಾನು ಹೇಳ್ತೇನೆ, ರಾಮನಗರ ರೈತರಿಗೆ ನೀರು ಬೇಡವಾ? ಬೇಕು. ಮಾಗಡಿ ಭಾಗಕ್ಕೆ ರೈತ ಬೇಕು. ನೀವು ನೇರವಾಗಿ ಗುರು ಡ್ಯಾಮ್ ಇಂದ ತಗೊಳ್ಳಿ. ಪ್ರಾಬ್ಲಮ್ ಏನು ನಿಮ್ಗೆ? ನೀವು ಸ್ಕೈಡೆಕ್ ಮಾಡಕ್ ಹೋಗ್ತೀರಾ, 1000 ಕೋಟಿ ಮಾಡಿ. ಸ್ಕೈಡೆಕ್ ಇಂದ ಯಾವ್ದು ಒಬ್ಬ ರೈತನಿಗೆ ಅನುಕೂಲ ಆಗುತ್ತಾ? ಸ್ಕೈಡೆಕ್ಗೆ 1000 ಕೋಟಿ ಮಾಡ್ತೀರಾ, ಅದ್ರ ಬದಲು ಗುರು ಡ್ಯಾಮ್ ರಾಮನಗರ ತಗೊಂಡು ಗುರು ಡ್ಯಾಮ್ ಇಂದ ನೇರವಾಗಿ ಮಾಡ್ಕೊಳ್ಳಿ. ಇಲ್ಲ ಇನ್ನೊಂದು ಎಲ್ಲ ಎಡದಂಡನಾಳೆ ನಾಗಬಾಗ್ಲಕ್ಕೆ ಹೋಗಿದೆ, ಅದನ್ನ ಅಗಲೀಕರಣ ಮಾಡಿ ತಗೊಂಬನ್ನಿ. ಇಲ್ಲ ಇದನ್ನ ಅಗಲೀಕರಣ ಮಾಡಿ. ಏನು ಮಾಡಿದ್ರೆ ಗುರು ಡ್ಯಾಮ್ ಇಂದ ಯಾರಿಗೆ ಪ್ರಾಬ್ಲಮ್ ಇದ್ರೆ ಯಾಕೆ ತಗೊಳ್ಳಲ್ಲ ನೀವು? ನಿಜ, ಖಂಡಿತ. ಇಲ್ಲೇ ಅರ್ಧಕ್ಕರ್ಧ ಹೋಗ್ತಿದೆ, ಅಲ್ಲೇ ಎತ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಇಲ್ಲಿನ ಜಾತ್ರೆ ಸಮಾಧಿ ಮೇಲೆ ನೀವು ಇದನ್ನ ಕಟ್ಟಬೇಕು, ನಾಳೆ ಮಾಡ್ಬೇಕು. ನಿಜ ಸರ್. ಟೆಕ್ನಿಕಲ್ ಪಾಯಿಂಟ್ ಸರ್. ಒಂದು ಬ್ರೇಕ್ ಇರುತ್ತೆ ಸರ್. ಬ್ರೇಕ್ ಆದ್ಮೇಲೆ ಮತ್ತೆ ಅಖಾಡ ಮುಂದುವರಿಯುತ್ತೆ. ಬ್ರೇಕ್ನ ಬಳಿಕ ಅಖಾಡ ವಿಶೇಷ ಚರ್ಚೆಗೆ ಮತ್ತೆ ಸ್ವಾಗತ. ನಾನು ರೈತ ಮುಖಂಡರು ಮಂಜೇಗೌಡರ ಹತ್ರ ಕೆಲವೊಂದಿಷ್ಟು ವಿಚಾರಗಳನ್ನ ಹಂಚಿಕೊಳ್ತೀನಿ. ಮಂಜೇಗೌಡ್ರೆ, ಈಗ ನಮಗೆ ಅಲ್ಲಿ ಎಷ್ಟು TMC ನೀರು ಬರುತ್ತೆ ತುಮಕೂರಿಗೆ, ಮತ್ತು ಕುಣಿಗಲ್ಗೆ ಎಷ್ಟು ಹೋಗುತ್ತೆ, ಅದೆಲ್ಲದರ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಆದರೆ ಈಗ ಒಂದು ರೀತಿ ಸಹೋದರತ್ವದಿಂದ ನಾವೆಲ್ಲ ಬದುಕ್ತಾ ಇದ್ದೀವಿ, ರಾಮನಗರ ತುಮಕೂರು ಜನ ಎಲ್ಲ. ಆದರೆ ಈಗ ಕುಣಿಗಲ್ ತಗೊಂಡು ಹೋಗ್ಬಿಡ್ತಾರೆ, ಮಾಗಡಿಗೆ ಹರಿಸ್ಬಿಡ್ತಾರಂತೆ, ಓಪನ್ ಕೆನಾಲ್ ಬೇಡವಂತೆ, ಪೈಪ್ಲೈನ್ ಮೂಲಕ ಯಾಕೆ ಹೋಗ್ತಿದೆ? ಈ ರೀತಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಯಾಕೆ ಇದು ಕಾರಣ ಆಯಿತು? ರೈತರನ್ನ ರಾಜಕಾರಣಿಗಳು ಎತ್ತಿ ಕಟ್ತಾ ಇದ್ದಾರೆ ನಿಜಕ್ಕೂ ಅಂತ ಇಲ್ಲಿ ಪ್ರಶ್ನೆ. ಈಗ ಸಾಹೇಬ್ರೆ, ಇದು ಹಾಸನ ಜಿಲ್ಲೆ ಹೇಮಾವತಿ ಚಾನಲ್ ಏನಿದೆ, ಆ ಚಾನಲ್ ಇವತ್ತು ಇತಿಹಾಸ ಇದೆ. ಇವತ್ತು ನೀವೆಲ್ಲ ನೋಡ್ತಾ ಇದ್ದೀರಿ, ಆ ಕಾಂಗ್ರೆಸ್ ವಕ್ತಾರ ಮಾತಾಡಿದ್ದು ಇವತ್ತು ಕುಣಗಲು ತಾಲೂಕಿಗೆ 24 TMC ನೀರು ಕೊಡ್ತಾ ಇದೀವಿ. ಈ ಕಡೆಯಿಂದ ಮಂಡ್ಯ ಜಿಲ್ಲೆಗೆ 13 TMC, ಇಡೀ ಇತ್ತಲಿಂದ ಹಾಸನ ಜಿಲ್ಲೆಗೆ ಬರೀ 7 TMC ನೀರು ಹಂಚ್ಕೊತಾ ಇದೀವಿ. ಮಾತಾಡ್ತಾ ಹೋಗಿ ಗೌಡ್ರೆ. ಆ 7 TMCನ 7 ತಾಲೂಕು ರೈತರು ಹಂಚ್ಕೋಬೇಕು. ಅದರಲ್ಲಿ ಸರ್ ಇವತ್ತು ರಾಜಕಾರಣ ರೈತರನ್ನ ಸಣ್ಣ ಯಾಕೆ ಮಾಡ್ತಿದ್ದಾರೆ ಅಂದ್ರೆ, ಇವತ್ತು ಮನಶಾಸ್ತ್ರ ಮಾಡಿದ್ದಾರೆ. ಯಾಕೆ ಹೇಳ್ತೀವಿ ಅಂದರೆ, ಈಗಾಗಲೇ ಏನು ನಮ್ಮ ರೈತರು ಇಡೀ ಜಾಗನ ಕೊಟ್ಟಿದ್ದೀವಿ, ನಾವು ಚಾನಲ್ ಕೊಟ್ಟಿದ್ದೀವಿ. ಇವತ್ತು ಇಡೀ ಗೊರವರಿಂದ ಏನಿವತ್ತು ನಮಗೆ ಚಾನಲ್ ಏನು ಅರ್ಧ ಹೋಗ್ತಿತ್ತು. ನಿಮಗೆ ಗೊತ್ತಿರ್ಬೋದು, LNTಗೆ ಕೊಟ್ಟು ಹಾಸನ ಜಿಲ್ಲೆ ರೈತರನ್ನ ಮನಶಾಸ್ತ್ರ ಮಾಡ್ಸಾಕಿರೋ ರಾಜಕಾರಣದರು ಎಲ್ಲ ವಿರೋಧ ಪಕ್ಷದಲ್ಲಿ, ಆಡಳಿತ ಪಕ್ಷದಲ್ಲಿ ಯಾಕೆ ಯಾವ್ದು LNT ಕೊಟ್ಟು ಏನು ನಮ್ಮದು ಚಾನಲ್ಗೆ ಆ ಕಡೆನೂ ಕಾಂಕ್ರೀಟ್ ಹಾಕಿ, ಈ ಕಡೆನೂ ಕಾಂಕ್ರೀಟ್ ಹಾಕಿ, ಕೆಳಗಡೆನೂ ಕಾಂಕ್ರೀಟ್ ಹಾಕಿ ಅಂತರ್ಜಲನ ಹಾಳು ಮಾಡಿ ರೈತರಿಗೆ ವಿಷನ ಕುಡಿಸಿದ್ರು ಇವರು ರಾಜಕಾರಣದವರು. ಯಾಕೆಂದ್ರೆ ನೇರಾಗಿ ಅಂತರ್ಜಲ ಇದ್ರೆ ಈ ಕಡೆಯಿಂದ 15 ಕಿಲೋಮೀಟರ್ ನಮ್ಗೆ ಅಂತರ್ಜಲ ಸಿಗುತ್ತೆ, ಈ ಕಡೆ 15 ಕಿಲೋಮೀಟರ್, ಕೆಳಗಡೆ 15 ಕಿಲೋಮೀಟರ್ ಹೋಗುತ್ತೆ ನೀರು. ಇವತ್ತು ಇಡೀ ತುಮಕೂರು DC ಆಫೀಸಲ್ಲಿ ಎಲ್ಲ DC ಸಭೆಯಲ್ಲಿ ಮಾತಾಡಿದ್ದು
ಇವತ್ತು ರೈತರಿಗೆ ಮನಸ್ಸಾಸ್ತ್ರ ಮಾಡ್ತಾ ಇದ್ದೀರಿ ಈ ಕಾಂಕ್ರೀಟ್ನ ಹಾಕ್ಬೇಡಿ ಅಂತು ಕೋಟಿ ಕೋಟಿ ಒಡೆಯಕ್ಕೋಸ್ಕರ ರೈತರನ್ನ ಹಾಳು ಮಾಡಿದ್ರು. ಇವತ್ತು ಅದೇ ಕೆಲಸನ ತುಮಕೂರು ರೈತರಿಗೆ ಇವತ್ತು ಚಾನೆಲ್ ಅಲ್ದಲೆ ಏನು ಇವರು ಪೈಪ್ ಮುಖಾಂತರ ಹೋದ್ರೆ ಯಾವ ರೈತರಿಗೂ ಅನುಕೂಲ ಇಲ್ಲ, ಯಾವ ಕೆರೆ ಕಟ್ಟೆಗಳಿಗೂ ಅನುಕೂಲ ಇಲ್ಲ, ಯಾವ ದನ ಅಕ್ಕಿ ಪಕ್ಷಿಗಳಿಗೆ ಕುಡಿಯೋಕ್ಕಾಗಲ್ಲ. ನಮ್ಮ ಅಜೆಂಡಾ ಇಷ್ಟನೇ, ಈ ಮನಸ್ಸಾಸ್ತ್ರ ಬಿಡಿ. ಇವತ್ತು ವಿಜ್ಞಾನಿಗಳು ರಾಜಕಾರಣದಲ್ಲಿ ನಮ್ಮ ಜೊತೆ ಮಾತಾಡಿದಿರಿ. ನಾವು ಕುಣಗುಲಿ ನೀರು ಕೊಡೋಕೆ ಅಂತ ಹೇಳಿಲ್ಲ, ಮಾಗಡಿ ಕೊಡೋಕಿಲ್ಲ ಅಂತ ಹೇಳಿಲ್ಲ, ರಾಮನಗರ ಕೊಡೋಕೆ ಹೇಳ್ತೀನ. ಪ್ರತಿಯೊಬ್ಬರಿಗೂ ನೀರನ್ನ ನಮ್ಮ ಹೇಮಾವತಿ ನೀರನ್ನ ಕೊಡಿಸ್ತಿದ್ದಾಳೆ, ರೈತರಿಗೆ ಹೊಟ್ಟು ತುಂಬಿಸ್ತಿದ್ದಾರೆ. ನಿಮ್ಮ ಕಿತ್ತಾಟಕ್ಕೋಸ್ಕರ, ರೈತರು ಸಾಯಿಸೋಕ್ಕೋಸ್ಕರ ಈಗ ಹೇಳ್ತೀರಿ. ರಾಜಕಾರಣದವರು ಅಸೆಂಬ್ಲಿಯಲ್ಲಿ ಮಾತಾಡಿರಿ ಅಂತ ಹೇಳ್ತಾರಲ್ಲ, ನಾಚಿಕೆಬೇಕಲ್ಲ ನೀವು. ಎಷ್ಟು ಸತಿ ರೈತರ ಸಭೆ ಮಾಡಿದಾಗ ನಾವು ಕಣಿಸಿದ್ವಿ, ಎಲ್ಲರನ್ನೂ ಪ್ರತಿಯೊಬ್ಬರು ಕಣಿಸಿದ್ದೀವಿ ನಾವು. ರೀ ಇದರಿಂದ ದೊಡ್ಡ ಗಂಡ ಹತ್ರ ಅಪಾಯ ಇದೆ, ಮುಂದೆ ಕಷ್ಟ ಆಗುತ್ತೆ ಅಂತ ಹೇಳಿದ್ರು. ನೀವು ನಿಮ್ಮ ಇದ್ಕಿದ್ದಂಗೆ ಅಜೆಂಡಾನ ಪಾಸ್ಕೊಂಡು ಯಾವುದೋ ರೈತರ ಮಧ್ಯಕ್ಕೆ ಬರ್ದಂಗೆ ಈಗ ತುಮಕೂರು ಜನನ ಇವತ್ತು ಸಾಯಿಸ್ತೀರ ಅಂದರೆ ನಿಮಗೆ ನಾಚಿಕಾಗಲ್ಲ ಸ್ವಾಮಿ? ಯಾಕೆಂದ್ರೆ ಇವತ್ತು ನಿಮಗೆಲ್ಲ ಗೊತ್ತಿದೆ, ವಿಜ್ಞಾನಿಗಳು ಎಲ್ಲ ಕೂತು ಮಾತಾಡಿದ್ದೀವಿ. ಈಗ ಪೈಪ್ನ ಏನು ತಗೊಂಡು ಹೋಗ್ತಿರಲ್ಲ ಸ್ವಾಮಿ, ಅದ್ರಲ್ಲಿ ಒಂದೇ ಒಂದು ಹನಿ ಆ ಕಡೆಗೆ ಇವತ್ತು ಎಲ್ಲ ಬೋರ್ಗಳು ಫುಲ್ ನಿಂತು ಹೋಗುತ್ತೆ ಸ್ವಾಮಿ. ಒಂದು ಬೋರ್ಗೂ ಇವತ್ತು ಎಫೆಕ್ಟ್. ನಾವು ಮಾಗಡಿ ಕೊಡ್ತೀವಿ, 24 ಟೀಮ್ಸಿಗೆ ಕೊಡ್ತಾ ಇರೋದು ನಾವು. ಹೌದು, ಹಾಸನ ಜಿಲ್ಲೆಯಿಂದ ತುಮಕೂರು ಜಿಲ್ಲೆಗೆ 24 ಟೀಮ್ಸ್ ಕೊಡ್ತೀರಿ ಅಂದರೆ ನೀವು ಸ್ವಾಗತ ಮಾಡಬೇಕು. ಆದರೂ ತುಮಕೂರು ಜಿಲ್ಲೆ ಸಾಯಿಸ್ತೀರ ಅಂದರೆ ಹೆಂಗೆ ಅನಿಸುತ್ತೆ? ಆಮೇಲೆ ಒಂದು ಉದಾಹರಣೆ ಕೊಡ್ತೀನಿ ಸಾಹೇಬ್ರೆ, ನಿಮಗೆ ಗೊತ್ತಿರ್ಬೋದು, ನಮ್ಮ ಜಿಲ್ಲಾ ಮಂತ್ರಿ ಇದ್ರಲ್ಲ ರಾಜಣ್ಣ ಅಂತ, ನಿಮ್ಮ ಇತಿಹಾಸದಲ್ಲಿ ಏಕೆ ಪಟೇಶ್ ಅಲ್ಲ ಇದೆ ನಮ್ಮನ್ನ ಯಾವುದು ಬಂದೋಬಸ್ತ್ ತಗೊಂಡು ಪೊಲೀಸ್ನ ನಮ್ಮ ತೂಬ್ ಹತ್ರನ ಸೆಕ್ಯೂರಿಟಿ ಹಾಕೊಂಡು ನೀರು ತಗೊಂಡು ಹೋಗ್ತಾರೆ ಅಂದರೆ ನಾಚ್ಕೋಬೇಕಲ್ವೇನ್ರಿ? ಫಸ್ಟು ನಮ್ಮನೆ ಊಟ ಮಾಡಿ, ನಮ್ಮ ಊಟ ಆಡಿದ್ಮೇಲೆ ನಿಮಗೆ ಕೊಡ್ತೀವಿ ಅಲ್ಲ ಸ್ವಾಮಿ. ನಮ್ಮ ಟ್ಯೂಬ್ನ ಪೊಲೀಸ್ ಹಾಕೊಂಡು ನೀರು ತಗೊಂಡು ಹೋಗ್ತೀರ ಅಂದ್ರೆ ಅಲ್ಲ ಸರ್. ಈಗ ಗೌಡ್ರೆ ನಿಮ್ಮ ವಿರೋಧ ಇರೋದೀಗ ಈಗ ಓಪನ್ ಕೆನಲ್ ಇದೆ ಅಲ್ವಾ, ಅದ್ರ ಮೂಲಕ ನೀರು ಹೋಗ್ತಾ ಇದೆ ಅಂದ್ರೆ ಈಗ ಪೈಪ್ಲೈನ್ ಮೂಲಕ ನೀರು ಹೋಗೋದು ಬೇಡ ಅಂತ ಅರ್ಥ? ಸಾಧ್ಯ ಇಲ್ಲ ಸರ್. ಇಡೀ ರಾಜ್ಯದ ಜನ ನಾವಿವತ್ತು ತುಮಕೂರಿಗೆ ಬರ್ತೀವಿ, ಅದ್ರೆರಡು ಮಾತೇ ಇಲ್ಲ. ಯಾಕೆಂದ್ರೆ ಇವತ್ತು ಹೇಮಾವತಿಯಿಂದನೇ ಈಗ ನಮ್ದ ಉದಾಹರಣೆ, ಬರೀ ಸಿಮೆಂಟ್ ಏನು 2 ಕಡೆನು 3 ಕಡೆನು ಏನೋ ತಾಪೆ ಹಾಕಿದ್ರು, ಒಂದನಿ ಅಂತರ್ಜಾಲ ಇಲ್ಲ, ಒಂದೇ ಒಂದನಿ. ಇವತ್ತು ನಾವು ಏನು ಮಾಡ್ತಾ ಇದೀವಿ ಅಂತ ಸರ್ಕಾರಕ್ಕೆಲ್ಲ ಎಚ್ಚರಿಕೆ ಕೊಟ್ಟಿದ್ದೀವಿ, ಉತ್ತರ ಕೊಟ್ಟಿದ್ದೀವಿ. ಬರೀ ಸಿಮೆಂಟ್ ಹಾಕಿದ್ವಿ ಯಾವ ಮಟ್ಟಕ್ಕೆ ಅನುಭವಿಸ್ತು ಅಂತ. ಆಮೇಲೆ ಒಂದೇ ಒಂದು ವರ್ಷ ಬರಗಾಲ ಬಂದದಕ್ಕೆ ಎಲ್ಲ ನಮ್ಮ ಭಾಗದ್ದು ಹಾಸನ ಜಿಲ್ಲೆ ಹೇಮಾವತಿ ಭಾಗದ ಏನಿದ್ದೇವೆ ಬೋರ್ಗಳು ಒಂದು ಓಡ್ನಲ್ಲ, ಒಂದೇ ನೀರು ಬರಲ್ಲ. ಇದೆಲ್ಲ ಗೊತ್ತಿದೆ. ಯಾಕ್ರಿ ನೀವು ಲೈನ್ ಆಗ್ತಾ ಇರ್ತೀರ? ನಾವು ರೈತರ ಜಮೀನು ಕೊಟ್ಟಿದ್ದೀವಿ, ಓಪನ್ ಚಾನಲ್ ನೀರು ತಗೊಂಡೋಗಿ ಹಕ್ಕಿ ಪಕ್ಷಿಗಳು ನೀರು ಕುಡಿತವೆ, ದನಕರುಗಳು ನೀರು ಕುಡಿತವೆ, ಎಲ್ಲ ಕೆರೆಗಳು ನೀರು ತುಂಬ್ತವೆ. ಅದನ್ನು ಬಿಟ್ಟು ನೀವು ರಾಜಕಾರಣ ಮಾಡಿ ರೈತರನ್ನ ನೀವು ಸಣ್ಣ ಇದು ಮಾಡ್ತಾ ಇದ್ದೀರಲ್ಲ, ರೈತರಿಗೆ ವಿಷ ಕುಡಿಸ್ತಾ ಇದ್ರಲ್ಲ ಎಲ್ಲರೂ ಸೇರ್ಕೊಂಡು. ನಾಚಿಕೆ ಹಾಕಲ್ಲ ಸ್ವಾಮಿ? ಅಂದ್ರೆ ಈ ಸರ್ ಈಗ ಅಲ್ಲ ಗೌಡ್ರೆ, ಅವ್ರು ಹೇಳ್ತಾ ಇರೋದು ಕುಣಿಗಲ್ಲು ನಾವು ತುಮಕೂರಿನವರೇ ಅಲ್ವಾ, ನಮ್ಗೆ ಯಾಕೆ ನೀವು ಮಲ್ತಾಯಿ ಮಕ್ಕಳ ತರ ನಮ್ಗೆ ನೋಡ್ತಾ ಇದೀರಿ ಅಂತ. ಮತ್ತೆ ಅಲ್ಲಿಂದ ಮಾಗಡಿ ಅಲ್ಲಿ ರೈತರಿದಾರಲ್ವಾ, ಅವ್ರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ. ಸರ್ ಮಾಗಡಿ ಕೊಡ್ತೀವಿ ನೀರು, ಯಾವ್ದೋ ಖಂಡಿತ ಇಲ್ಲ ಅನ್ನಲ್ಲ. ಮಾಗಡಿ ರಾಮನಗರ ಕೊಡ್ತೀವಿ, ನೀವು ಓಪನ್ ಚಾನಲ್ ತಗೊಂಡೋಗಿ ನೀರು. ಸರ್ ಓಪನ್ ಚಾನಲ್ ತಗೊಂಡೋಗಿ ಎಲ್ಲರಿಗೂ ಸಿಗುತ್ತೆ ನೀರು. ನೋಡಿ ಸರ್, ಇವತ್ತು ಇಡೀ ರಾಜ್ಯದಲ್ಲಿ 2 ಬಾರಿ ನಮ್ಮ ಚಾನಲ್ ತುಂಬಿದ್ರೆ, ಯಾವುದು ನಮ್ಮ ಗೊರಡು ತುಂಬಿದ್ರೆ ವರ್ಷಕ್ಕೆ 2 ಬಾರಿ ಎಂಟೈರ್ ಎಲ್ಲ ತಾಲೂಕು ಕೆರೆಗಳಿಗೆ ನೀರು ತುಂಬಿಸ್ಬೋದು ಇವರು. ಎಲ್ಲ ಕೆರೆಗಳಿಗೂ ತುಂಬ್ಕೊತವೆ. ಆಮೇಲೆ ನೀರನ್ನ ನಮ್ಮಲ್ಲೂ ಸಹ ತುಂಬಿಕೊಂಡು ರಾತ್ರಿ ಮೈಸೂರು ಡ್ಯಾಮಲ್ಲಿ ಕನ್ಯಾಮಡಿ ನೀರಿಲ್ಲ ಅಂದರೆ ರಾತ್ರಿ ಹೊತ್ತು ಇಲ್ಲಿ ನಮ್ಮ ಗೊರ್ರರಿಂದ ನೀರು ಕೊಡ್ತೀವಿ, ಅಲ್ಲಿಂದ ತಮಿಳ್ನಾಡಿಗೆ ಹೋಗುತ್ತೆ. ನಾಚಿಕೆ ಹಾಕಲ್ಲ ನಿಮಗೆ? ಅಲ್ಲ ಗೌಡ್ರೆ, ಈಗ ಈ ರಾಜಕಾರಣಿಗಳ ತರ ನೀವೇನಾದ್ರೂ ಹಾಸನದ ರೈತರು ಇವ್ರ ತರ ಮಾಡಿದ್ರೆ ತುಮಕೂರಿಗೆ ನೀರೇ ಬರ್ತಾ ಇರ್ಲಿಲ್ಲ ಅಂತ ಅಲ್ವಾ? ಸರ್ ಖಂಡಿತ. ನಾವು ರಾಜಣ್ಣ ಯಾವಾಗ 144 ಜಾರಿ ಮಾಡ್ಕೊಂಡು ಎಲ್ಲ ತೊಬ್ಬಿ ಪೊಲೀಸ್ ಆಗ್ತೋ ಒಂದು ಕರೆ ಕೊಟ್ಟು ಎಲ್ಲ ಡೋಮ್ನ ಹೊಡೆದು ಬಿಸಾಕ್ತೀನಿ ಬನ್ನಿ ತಾಕತ್ತಿರಿ ಅಂತ ಹೇಳಿದ್ದು. ನಾವೇನಾದ್ರು ಮನಸ್ಸು ಪಟ್ರೆ ಯಾರು ನೀರು ಕುಡಿಯಲ್ಲ. ಯಾಕೆಂದ್ರೆ ರಾಜ್ಯದ ರೈತರು ನಮಗೆ ಕುಣಗ್ಲು ಬೇರಲ್ಲ, ಮಾಗಡಿ ಬೇರಲ್ಲ, ರಾಮನಗರ ಬೇರಲ್ಲ, ಹಾಸನ ಜಿಲ್ಲೆ ಬೇರಲ್ಲ. ಇದು ಎಚ್ಚರಿಕೆ ಕೆಲಸ ಮಾಡಬೇಕು ಸರ್ಕಾರಗಳು, ನೀವು ಅಧಿಕಾರಿಗಳು, ಸರ್ಕಾರಗಳು. ಎಸ್ ಗೌಡ್ರೆ ಮತ್ತೆ ನಿಮ್ಮ ಹತ್ರ ಬರ್ತೀನಿ. ಒಂದು ಬ್ರೇಕ್ನ ಸಮಯವಿದೆ, ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಅಖಾಡ ಮತ್ತೆ ಮುಂದೆ. ಖಂಡಿತ ಇದು ಖಂಡಿಸ್ತೀವಿ. ಬ್ರೇಕ್ನ ಬಳಿಕ ಅಖಾಡಕ್ಕೆ ಮತ್ತೆ ಸ್ವಾಗತ. ಸಿದ್ದರಾಜ್ ಸರ್, ಈಗ
ಈ ಒಂದು ಹೇಮಾವತಿ ಹೋರಾಟದಲ್ಲಿ ನೋಡ್ತಾ ಇದ್ದೀವಿ ನಾವು ನಿಮ್ಮ ನಾಯಕರ ಅಭಿಪ್ರಾಯಗಳು ನೋಡ್ತಾ ಇದ್ದೀವಿ. ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅಂತ ಗುಬ್ಬಿ ಶ್ರೀನಿವಾಸ್ ಅವರು ಒಂದು ಹೇಳ್ತಾರೆ, ನಾವು ರೈತರ ಪರವಾಗಿದ್ದೀವಿ, ತಾಲೂಕಿನ ಜನರ ಒಂದು ಭಾವನೆಗಳಿಗೆ ಧಕ್ಕೆ ತರೋದಿಲ್ಲ, ಅವ್ರಿಗೆ ನಾವು ಅನುಕೂಲ ಮಾಡಿಕೊಡ್ತೀವಿ ಅಂತ. ಕುಣಗಲ್ ಎಮ್ ಎಲ್ ಎ ಅವ್ರು ಹೇಳ್ತಾರೆ, ಮಾಗಡಿ ರಾಮನಗರಕ್ಕೆ ಒಂದು ಹನಿ ನೀರು ಬಿಡಲ್ಲ ಅಂತ ಹೇಳ್ತಾರೆ. ಪರಮೇಶ್ವರ್ ಹೇಳ್ತಾರೆ, ಸಿದ್ದರಾಮಯ್ಯ ಹೇಳ್ತಾರೆ, ಡಿ ಕೆ ಶಿವಕುಮಾರ್ ಹೇಳ್ತಾರೆ ಮಾಡಿಯೇ ಸಿದ್ಧ ಅಂತ ಹೇಳ್ತಾ ಇದ್ದಾರೆ. ಅದು ಯಾಕೆ ಈ ದ್ವಂದ್ವ ಯಾಕೆ ಅಂತ ಇಲ್ಲಿ? ಈಗ ಇಲ್ಲೇನಾಗಿದೆ ಅಂತಂದರೆ, ಈ ನೀರು, ರಸ್ತೆ, ಬೇಸಿಕ್ ನೀಡ್ಸು, ಮೂಲಭೂತ ಸೌಲಭ್ಯಗಳು, ಅದನ್ನು ತಡೆಯೋಕ್ಕೆ ರೂಲಿಂಗ್ ಪಾರ್ಟಿಗೆ ಆಗಿರಲಿ, ಆಪೋಸಿಷನ್ ಪಾರ್ಟಿ ಲೀಡರ್ಗೆ ಆಗಲಿ, ಎಮ್ ಎಲ್ ಎಗಳಿಗೆ ಆಗಿರಲಿ ಇಲ್ಲ. ಅದು ಇಷ್ಟು ಫಂಡಮೆಂಟಲ್, ಅದು ಬೇಸಿಕ್. ಕರೆಕ್ಟ್. ಹಾಗಾಗಿ ಏನೋ ಅಲ್ಲಿ ಇರ್ತಕ್ಕಂಥ ಪ್ರಸ್ತುತ ಸನ್ನಿವೇಶದಲ್ಲಿ ಹೇಳಿರ್ಬೋದು. ಯಾಕೆ ಅಂತಂದರೆ, ಈಗ ಎಮ್ ಎಲ್ ಎ ಅಂತ ಅಂದಮೇಲೆ ಆ ಕ್ಷೇತ್ರಕ್ಕೆ ಒಂದು ರೆಸ್ಪಾನ್ಸಿಬಿಲಿಟೀಸ್ ಇರ್ತದೆ, ಅಲ್ಲಿ ಆಗು ಹೋಗುಗಳನ್ನ ಇವ್ರು ಕಂಟ್ರೋಲ್ ಮಾಡಬೇಕಾಗತ್ತೆ ಅನ್ನೋ ಉದ್ದೇಶದಲ್ಲಿ ಏನೋ ಹೇಳಿರ್ತಾರೆ. ಬಟ್ ಈ ಯೋಜನೆ ಕಡಾತುಂಡವಾಗಿ ನಡೆಯುತ್ತೆ. ತುಮಕೂರು ನಮ್ಮೂರೇ, ಬೆಂಗಳೂರು ಸೌತು ನಮ್ಮೂರೇ, ಮಂಡ್ಯನೂ ನನ್ನೂರೇ. ಹಾಗಾಗಿ ನಾವೆಲ್ಲ ಸೋದರು ಅಣ್ಣ ತಮ್ಮದಿರಂಗೆ ಇರಬೇಕೇ ಹೊರತು ನಾವೆಲ್ಲ ಇಂಡಿಯಾ ಪಾಕಿಸ್ತಾನ ಥರ ಕಿತ್ತಾಡೋದಿದೆಯಲ್ಲ, ಅದು ಬೇಡ. ಯಾಕೆ ಅಂತಂದರೆ, ಈಗ ನಾವೇನು ರಾಜಕಾರಣಿಗಳು ಇದನ್ನು ಇಂಡೆಂಟ್ ಹಾಕಿರೋದಲ್ಲ, ಏನು ವಾಟರ್ ಇರಿಗೇಷನಲ್ಲಿ ಎಕ್ಸ್ಪರ್ಟ್ ಇರ್ತಕ್ಕಂಥ ಇಂಜಿನಿಯರ್ಸ್ಗಳು, ತಜ್ಞರೆಲ್ಲ ಕುಂತ್ಕೊಂಡು ಸುಮಾರು ವರ್ಷಗಳ ಕಾಲ ಇದ್ರ ಬಗ್ಗೆ ಅಸೈನ್ಮೆಂಟ್ ಮಾಡಿ, ಪ್ಲಾನ್ ಮಾಡಿ, ಹೇಗೆ ಮಾಡ್ಬೋದು, ಹೇಗೆ ಮಾಡಿದ್ರೆ ನೀರು ಪೋಲಾಗಲ್ಲ ಅನ್ನೋ ಉದ್ದೇಶಕ್ಕೆ ಆ ಥರ ಪೈಪ್ಲೈನ್ ಮಾಡಿದ್ದಾರೆ. ಈಗ ಪೈಪ್ಲೈನ್ ಮಾಡಿದ್ರೆ ತುಮಕೂರಿಗೆ ಆಗಿರಲಿ, ಪಾವಗಡಕ್ಕೆ ಆಗಿರಲಿ, ಇನ್ನೊಂದಕ್ಕೆ ಆಗಿರಲಿ ನೀರೇನು ಬರಲ್ವಾ? ಬರುತ್ತೆ. ಈಗ ಯಾಕೆ ಅಂತಂದರೆ, ಪೈಪ್ಲೈನ್ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ನೀರು ಈಗ ಒಂದು ಕೆನಾಲ್, ಅದು ಹಿಂಗೆ ನನಗೆ ಗೊತ್ತು, ನಮ್ಮ KRS ಕೆನಾಲಲ್ಲಿ ಓವರ್ಫ್ಲೋ ಆದಾಗ ರೋಡ್ಗೆಲ್ಲ ಬರುತ್ತೆ, ವೇಸ್ಟ್ ಆಗುತ್ತೆ. ಅದೇ ಪೈಪ್ಲೈನ್ ಆದರೆ ಪೈಪಲ್ಲಿ ಹೋಗುತ್ತೆ, ಎಲ್ಲ ಒಂದು ಕಡೆ ಡ್ಯಾಮೇಜ್ ಆಗ್ಬೋದು, ರೆಡಿ ಮಾಡ್ಬೋದು. ಓವರಾಲ್ ಕೆನಾಲಲ್ಲಿ ಓವರ್ಫ್ಲೋ ಆದಾಗ ಅದು ರಸ್ತೆಗೆ ಬರುತ್ತೆ, ಬೇರೆ ಬೇರೆ ಜಮೀನಿಗೆ ಹೋಗುತ್ತೆ, ಆ ಬೆಳೆ ಲಾಸ್ ಆಗುತ್ತೆ. ಹಾಗಾಗಿ ಆ ಎಲ್ಲಿ ನೀರನ್ನು ತೂಪ್ ಮುಖಾಂತರ ಬಿಡಬೇಕು ಅದು ಬಿಟ್ಟೇ ಬಿಡ್ತಾರೆ. ಹಾಗಾಗಿ ಇದು ಕೆನಾಲಲ್ಲಿ ನೀವು ಮಾಡಿ, ಆ ಪೈಪ್ಲೈನ್ ಬೇಡ, ಅದೆಲ್ಲ ನಾವು ಹೇಳೋದಲ್ಲ, ರಾಜಕಾರಣಿಗಳು ಹೇಳೋದಲ್ಲ, ಯಾರು ಹೇಳೋದಲ್ಲ. ಅದಕ್ಕೊಂದು ಕಮಿಟಿ ಇದೆ, ಆ ಕಮಿಟಿಯವ್ರು ಕೊಟ್ಟಿದ್ದಾರೆ. ಅವ್ರೇನು ರಾಜಕಾರಣಿನೂ ಅಲ್ಲ, ಯಾರು ಅಲ್ಲ, ಆಫೀಸರ್ಸ್ ಅವರು. ಅಲ್ಲ, ಡಿ ಕೆ ಶಿವಕುಮಾರ್ ಅವ್ರನ್ನ ತೃಪ್ತಿಪಡಿಸೋ ಪ್ಲಾನ್ ಇದೆ ಸರ್ ಇದರಲ್ಲಿ. ಇಲ್ಲ ಆ ಥರ ಏನಿಲ್ಲ. ಯಾಕೆ ಅಂತಂದರೆ, ಡಿ ಕೆ ಶಿವಕುಮಾರ್ ನಾಟ್ ಓನ್ಲಿ ಬೆಂಗಳೂರು ಸೌತ್ ಲೀಡರ್, ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಇಂಡಿಯಾ ಲೀಡರ್ ಅವರು. ಹಾಗಾಗಿ ಅವ್ರಿಗೆ ತುಮಕೂರು ಒಂದೇ, ಬೆಂಗಳೂರು ಸೌತು ಒಂದೇ, ಬೇರೆ ಹಾಸನೂ ಒಂದೇ ರೀತಿ ನೋಡ್ತಾರೆ ಅವರು. ಏನು ರಾಮನಗರ, ಬೆಂಗಳೂರು ಸೌತಿಗೆ ತಗೊಂಡು ಹೋಗ್ಬೇಕು ಅಂತ ಉದ್ದೇಶ ಇಲ್ಲ. ರೈತರು ಅಂದಮೇಲೆ ಎಲ್ಲರೂ ಒಂದೇ ತಾನೆ. ಕುಡಿಯೋ ನೀರು ತುಮಕೂರಿಗೂ ಬೇಕು, ಬೆಂಗಳೂರು ಸೌತ್ಗೂ ಬೇಕು, ಮಂಡ್ಯಗೂ ಬೇಕು, ಹಾಸನಕ್ಕೂ ಬೇಕು. ಅದು ಫಂಡಮೆಂಟಲ್ಲು, ಬೇಸಿಕ್ಕು. ಹಾಗಾಗಿ ಅದನ್ನು ಯಾರು ತಡೆಯೋಕ್ಕಾಗಲ್ಲ, ಅದು ಹಾಗೇ ಆಗುತ್ತೆ. ಹಂಗಲ್ಲ ಸರ್, ಈಗ ಹೇಳ್ತಾ ಇದ್ದಾರೆ ಚಂದ್ರಶೇಖರ್ ಸರ್, ಪಾಯಿಂಟ್ ಹೇಳ್ತಾ ಇದ್ದಾರೆ. ಈಗ ನಿಮ್ಗೆ ಗೊತ್ತಿದೆ ಅಲ್ಲಿ ನೀರಿನ ಪ್ರಾಬ್ಲಮ್ ಹೇಗಿದೆ ಅಂತೇಳಿ. ನಿಮ್ಮ MLA ಹೇಳ್ತಾ ಇದ್ದಾರೆ 3 TMC ನಮ್ಗೆ ಒಂದು 10% ಒಂದೆಲ್ಲ ಕ್ಯೂಸೆಕ್ಸ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಬೇರೆ ಪರ್ಯಾಯ ವ್ಯವಸ್ಥೆ ಶಿಂಷಾ ತಗೊಳ್ಳಿ ಸರ್, ಕಾವೇರಿ ಇದೆಯಲ್ಲ ತಗೊಳ್ಳಿ, ಮೇಕೆದಾಟು ಹೇಳಿದ್ರೆ ನಮ್ಮ ನೀರು ನಮ್ಮ ಅಂತೇಳಿ ದೊಡ್ಡದಾಗಿ ಪಾದಯಾತ್ರೆ ಮಾಡಿದ್ರು, ಅಲ್ಲಿ ತಗೊಳ್ಳಿ, ಬೇರೆ ಮೂಲ ಇದೆ. ಮೇಕೆದಾಟು ಯೋಜನೆಗೆ ಸೆಂಟ್ರಲ್ ಗೌರ್ಮೆಂಟಿಂದ ಅದು ನಮಗೆ ಪಾಸ್ ಓವರ್ ಬರಬೇಕು. ಈಗ ಯಾಕೆಂದ್ರೆ ನಮ್ಮ ಸ್ಟೇಟ್ ಕಮಿಟಿಲಿ ನಾವು ಮೇಕೆದಾಟನ್ನ ಯಾವಾಗ ಸ್ಟಾರ್ಟ್ ಮಾಡಿರೋದು. ಯಾಕೆಂದರೆ ಅಲ್ಲಿ ಪರಿಸರ ಇಲಾಖೆ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ನಮಗೆ ಪಾಸ್ ಓವರ್ ಕೊಟ್ಟರೆ ನಾವು ಸ್ಟಾರ್ಟ್ ಮಾಡ್ತೀವಿ ಮೇಕೆದಾಟನ್ನ. ನೋ ಡೌಟ್ ಅಬೌಟ್ ಇಟ್. ಮೇಕೆದಾಟು ಸ್ಟಾರ್ಟ್ ಮಾಡೋದ್ರಲ್ಲಿ ನಮಗೆ ಯಾರಿಗೂ ಕೂಡ ಯಾವುದೇ ಅನುಮಾನ ಬೇಡ. ಆದರೆ ನಮಗೆ ಕೇಂದ್ರ ಸರ್ಕಾರ ಅನುಮತಿ ಕೊಡಬೇಕಲ್ಲ. ಹಾಗಾಗಿ ಈಗ ಪರಿಸರ, ಈಗ ಕೇಂದ್ರ ಪರಿಸರ ರಾಜಕೀಯ ಆ ಕಡೆ ಪೊಟ್ಟು ಮಾಡ್ತಾ ಇದ್ರಿ ನೀವು, ಬಿಜೆಪಿ ಕಡೆ ಪೊಟ್ಟು ಮಾಡ್ತಾ ಇದ್ದೀರಿ. ಇದೇ ವಿಚಾರವಾಗಿ ನಮ್ಮ DK ಸಾಹೇಬರು ಎಷ್ಟು ಸಲ ಪ್ರಧಾನಿಯವ್ರನ್ನೂ ಭೇಟಿ ಮಾಡಿದ್ದಾರೆ, ಸಂಬಂಧಪಟ್ಟಂತ ಇಲಾಖಾ ಮಂತ್ರಿಗಳನ್ನೂ ಭೇಟಿ ಮಾಡಿದ್ದಾರೆ. ಹಾಗಾಗಿ ಅವ್ರು ಕೊಡ್ಲಿ, ನಮ್ಗೇನು ಕೇಂದ್ರ ಸರ್ಕಾರ ಕೊಟ್ಟರೆ ನಾಳೆ ಬೆಳಿಗ್ಗೆ ನಾವು ಮೇಕೆದಾಟು ಸ್ಟಾರ್ಟ್ ಮಾಡ್ತೀವಿ ನಮ್ಮ ಕರ್ನಾಟಕ ಗೌರ್ಮೆಂಟಿಂದ. ಹಾಗಾಗಿ ಇದರಲ್ಲಿ ಯಾವುದೇ ತುಮಕೂರು ರೈತರಿಗೆ ಮೋಸ ಮಾಡ್ತಕ್ಕಂಥದ್ದಾಗಲಿ, ಹಾಸನಾಗ ರೈತರಿಗೆ ಮೋಸ ಮಾಡ್ತಕ್ಕಂಥದ್ದಾಗಲಿ ಯಾವುದೇ ಉದ್ದೇಶ DK ಸಾಹೇಬ್ರಿಗಿಲ್ಲ. ಆಲಾರು ಈಕ್ವಲ್ ಅಂತಕ್ಕಂಥ ನಿಟ್ಟಿನಲ್ಲಿ ಇರ್ತಕ್ಕಂಥ. ಚಂದ್ರಶೇಖರ್ ಸರ್, ಅಲ್ಲ ಎಲ್ಲ ಸರ್, ಈಗ ನಿಮ್ಮ 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 ಶಾಸಕರು ಅಲ್ಲ ಉಲ್ಟಾ ಹೊಡಿತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಯಾಕೋ ಮೊದಲನೇದು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಅದಕ್ಕೆ ಮುಂಚೆ ಮೇಕೆದಾಟು ವಿಚಾರದಲ್ಲಿ ಒಂದು ಮಾತು ಹೇಳ್ಬಿಟ್ಟು ಬರ್ತೀನಿ. ನಾನು ಯಾವುದೇ ಡಿಬೇಟಿಗೆ ಬರಬೇಕಾದ್ರೆ ಸಂಪೂರ್ಣವಾಗಿ ಸ್ವಲ್ಪ ಅಧ್ಯಯನ ಮಾಡ್ಕೊಂಡು ಬರ್ತೀನಿ. ಅದು ಭಾಳ ಒಳ್ಳೆಯದು ಯಾವಾಗಲೂ. ನಾನು ಏಕೆಂದರೆ ಮೇಕೆದಾಟು ಯೋಜನೆಗೆ ಅಡ್ಡ ಬಂದಿರೋದೇನೆ ಇವರದೇ ಇಂಡಿ ಪಾರ್ಟ್ನರು DMK ಕೋರ್ಟ್ಗೆ ಹೋಗಿರೋದು.
ಸೊ ತಮಿಳ್ನಾಡು ಸರ್ಕಾರ ಕೋರ್ಟ್ಗೆ ಹೋಗಿರೋದು, ಇವರೇ DMK ಅವ್ರಿಗೆ ಕೋರ್ಟ್ಗೆ ಹೋಗಿರೋದು, ಅದಕ್ಕೂ ಕೇಂದ್ರ ಸರ್ಕಾರಕ್ಕೂ ಸಂಬಂಧವಿಲ್ಲದೆ ಇರ್ತಕ್ಕಂಥದ್ದು ಇವ್ರಿಗೆ ಸ್ಟಾಲಿನ್ ಡಿಪಿಆರ್ ಕೊಡ್ಸಿ ಸರ್, ಡಿಪಿಆರ್ ಕೊಡ್ಸಿ. ಯಾರು? ಅಲ್ಲ ಇವ್ರು ಸೆಂಟ್ರಲ್ ಅವರು ಅಂತ. ಅದನ್ನೇ ನಾನು ಫಸ್ಟ್ ಗೋವಾದಲ್ಲಿ ಇವ್ರು ಸಿಎಂ ಇದ್ದಾರಲ್ಲ, ಗೋವಾದಲ್ಲಿ ಮಾದಾಯಿ. ಯಾಕೆ ನಮ್ಗೆ ಮಾದಾಯಿಗೆ ಪ್ರಾಬ್ಲಮ್ ಹೌದು. ಕೊಡ್ತಾ ಇದಾರೆ? ಮಾದಾಯಿ ಕೊಡ್ಸಿ, DPR ಕೊಡ್ಸಿ, ಮಾದಾಯಿಗೆ. ಈಗ ಗೋವಾದಿಂದ ಮಾದಾಯಿ ಕೊಡ್ಸಿ, ಒಂದು ಮಾದಾಯಿಗೆ ತುತ್ತು ಬೆಳಗಾವಿ ನೀರು ಕೊಡ್ಸಿ, ನಾವು ರೆಡಿ ಇದ್ದೀವಿ ಮಾದಾಯಿಗೆ. ಸಮಾಧಾನ. ಏನು ಗೋವಾದಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ನಿಂತ್ಕೊಂಡು ಏನಂತಿದ್ದು ಸೋನಿಯಾ ಗಾಂಧಿ, ಕರ್ನಾಟಕಕ್ಕೆ ಗೋವಾದಿಂದ ಒಂದು ತೊಟ್ಟು ನೀರು ಕೊಡೋದಿಲ್ಲ, ಮಹದಾಯಿ ಒಳಗಡೆಗೆ ಒಂದು ತೊಟ್ಟು ನೀರು ಕೊಡಲ್ಲ ಅಂತ ಹೇಳಿದವರು ಯಾರು? ನಿಮ್ಮ ಸೋನಿಯಾ ಗಾಂಧಿ ಅವರು ಸ್ವಾಮಿ. ಅದೇ ರೀತಿ ಇವತ್ತು ಮೇಕೆದಾಟಿಗೆ ಅಡ್ಡ ಕೂತಿರೋದ್ರೆ ನಿಮ್ಮದೇ ಸ್ಟಾಲಿನ್ ಹಾಗಿದ್ರೆ ಇವ್ರು ಸೋನಿಯಾ ಗಾಂಧಿ ಅವ್ರು ಹೇಳೋದು ಅಂತ ಕೊಡ್ತಾ ಇಲ್ವಾ? ಆಯ್ತು ಬಿಡಿ. ಆಮೇಲೆ ನೋಡಿ, ಈ ವಿಚಾರಕ್ಕೆ ಬಂದಾಗ ಸಮಸ್ಯೆ ಇರ್ತಕ್ಕಂಥದ್ದು ಏನು ಗೊತ್ತವ್ರೆ, ಇವತ್ತು ರಾಮನಗರ ರೈತರಿಗೂ ಬೇಕು, ತುಮಕೂರು ಜಿಲ್ಲೆಗೂ ರೈತರಿಗೂ ಬೇಕು. ತುಮಕೂರು ಜಿಲ್ಲೆಗೆ ರೈತರಿಗೆ ಎಲ್ಲಿಂದ ನೀರು ಬರ್ತದೆ ಅಲ್ಲಿಂದ ಬೇಕು, ರಾಮನಗರ ಜಿಲ್ಲೆಗೆ ಎಲ್ಲಿಂದ ತಗೋಬೇಕು ಅಲ್ಲಿಂದ ತಗೋಬೇಕು. ಈಗ 24 TMC ತುಮಕೂರು ಗಲಾಟೆ ಆಗಿದೆ ಅಂದ್ರೆ, ನೀವು ಎಕ್ಸ್ಟ್ರಾ ಅದ್ರೊಳಗೆ 3 TMC ತಗೊಂಡು ಹೋಗ್ತೀನಿ ಅಂದ್ರೆ ಆ 27 TMC ಬರೋ ಹಾಗೆ ಮಾಡ್ಬೇಕು ತಾನೆ. ಫಸ್ಟ್ 3 TMC ಎಕ್ಸ್ಟ್ರಾ ಬರೋ ಹಾಗೆ ಮಾಡಿ ಆಮೇಲೆ ತಗೊಂಡೋದ್ರೆ ಅದಕ್ಕೊಂದು ನ್ಯಾಯ, ರೈತರಿಗೂ ಅಲ್ಲಿ ಅವ್ರು ಬದುಕೊಂತಾರೆ. 24 TMC ಇಲ್ಲ, 15 TMC ಬರ್ತಿಲ್ಲ ಅಲ್ಲಿ. ಅದಕ್ಕೆ ಬರೋದಕ್ಕೆ ಏನೇನು ವ್ಯವಸ್ಥೆಗಳು ಮಾಡಿದ್ರೆ ಮಾಡಿಲ್ಲ. ಹಿಂದಿನ ತುಮಕೂರು MP ಬಸವರಾಜ್ ಅವರು ಹೇಳ್ತಾ ಇದ್ರು, ನಾಲೆಗಳಲ್ಲಿ ಮರಗಳು ನಿಂತಿದೆ, ನಾಲೆಗಳ ಆಧೀಕರಣಕ್ಕೆ 800 ಕೋಟಿ ಬೇಕು ಅಂತೇಳಿ. ನಾಲೆಗಳ ಆಧುನೀಕರಣ ಹೇಳಿದ್ರು, ಇವರೇ ಹೇಳ್ತಾ ಇದ್ದಾರೆ, ನಮ್ಮ ರೈತ ಮುಖಂಡ ಹೇಳ್ತಿರು, ಇಂಚಿಂಚು ಒಡೆದು ಹಾಳಾಗೋಗಿದೆ, ಮರಗಳು ಬೆಳೆದು ಬಿಟ್ಟಿದ್ದಾರೆ ಒಳಗಡೆಗೆ, ನಾಲೆಗಳಲ್ಲಿ ನೀರು ಬರ್ತಾ ಇಲ್ಲ, ಅವನ್ನ ಇವರಿಗೆ ಸರಿ ಮಾಡೋದಕ್ಕೆ ಆಗೋದಿಲ್ಲ. ಇಲ್ಲಿ ಕುಡಿಯೋ ನೀರಿಲ್ಲ, ತಾತ್ಸಾರದಲ್ಲಿ ಜಾನುವಾರುಗಳಿಲ್ಲ ಇಲ್ಲ, ಇಲ್ಲಿಂದ ಮತ್ತೆ 3 TMC ತಗೊಂಡು ಹೋಗ್ತಾರೆ. ಪ್ರಾಬ್ಲಮ್ ಏನಂದ್ರೆ, ಹೇಮಾವತಿ ಗುರೂರು ಡ್ಯಾಮಲ್ಲಿ ಇವರೇ 37 TMC ಕೆಪಾಸಿಟಿ ಇದ್ರೂ ಕೂಡ 8 TMC ಇಂದ 10 TMC ಬರ್ತಿದ್ದಂಗೆ ತುಮಕೂರಿಗೆ ಬಿಡಬೇಕು ಅಂತಿದ್ರೆ ಇವ್ರು ಏನು ಮಾಡ್ತಾರೆ ಅಂದ್ರೆ, ಯಾವಾಗಲೂ ನಮಗೂ ತಮಿಳ್ನಾಡಿಗೂ ಕಾವೇರಿ ಪ್ರಾಬ್ಲಮ್ ಇದ್ದೇ ಇದೆ. ಕಾವೇರಿ ನ್ಯಾಯಾಧೀಕರಣ ಏನು ಹೇಳುತ್ತೆ, ನಿಮ್ಮ ಹತ್ರ ನೀರಿದೆಯಾ ಬಿಡ್ತಾ ಗೊತ್ತಿಲ್ಲ, ನೀವು ನೀರು ಬಿಡಲೇಬೇಕು ಅಂತಾರೆ. ಫಸ್ಟ್ ಎತ್ಕೊಳ್ಳೋದೇ ಗುರೂರು ಡ್ಯಾಮಿಂದ 8 TMC ಜಲಾಶಯದೊಳಗೆ ಬರ್ತಿದ್ದಂಗೆ ಇದಕ್ಕೆ KRS ಡ್ಯಾಮ್ ಹೊಡೆದು ಬಿಡ್ತಾರೆ. ಸೊ ಹಾಗಾಗಿ ಏನಾಗುತ್ತೆ, ಬೇರೆ ಎಲ್ಲಿಗೂ ಕುಡಿಯೋ ನೀರಿಗೆ ಇವರಿಗೆ ತಮಿಳ್ನಾಡಿಗೆ ಬಿಡೋದೇ ಭಾಳ ಇಂಪಾರ್ಟೆಂಟ್ ಆಗ್ಬಿಡುತ್ತೆ. ಯಾವ 8 TMC ಆಗ್ತಿದ್ದಂಗೆ 10 TMC ಇಲ್ಲಿಗೆ ಬರಬೇಕು. ಹೀಗಾಗಿ ಪ್ರತಿ ವರ್ಷನೂ 10 TMC 11 TMC ಅರ್ಧಕ್ಕೆ ಅರ್ಧ ಬರ್ತಿದೆ, ಬದುಕೋಕೆ ಆಗ್ತಿಲ್ಲ, ಇಲ್ಲಿಂದ ತಗೊಂಡೋಗಿ ಕೊಡ್ಲಿಕ್ಕಾಗುತ್ತೆ. ಹಾಗಾಗಿನೇ ನಾನು ಆಗಲೇ ಹೇಳಿದೆ, ನಿಮಗೆ ಭಾಳ ಆಪ್ಷನ್ಸ್ಗಳಿದೆ. ಗುರೂರು ಡ್ಯಾಮಿಂದ ಸೀದಾ ತಗೊಳ್ಳಿ, ಒಂದು ಪೈಪ್ಲೈನ್ ಮಾಡ್ಕೊಂಡು ತಗೊಳ್ಳಿ, ಅದೇನು ಭಾಳ ಇದಾಗಲ್ಲ. ಅಥವಾ ಎಡದಂಡ ನಾಲೆ ನಿಮಗೆ ನಾಗಮಂಗಲದವರೆಗೂ ಬಂದಿದೆ, ಅದನ್ನು ಸ್ವಲ್ಪ ಅಗಲೀಕರಣ ಮಾಡಿ ಅಲ್ಲಿಂದ ತಗೊಳ್ಳಿ, ಇನ್ನೂ ಹತ್ತಿರ ಆಗುತ್ತೆ, ಪಕ್ಕದಲ್ಲೇ ಇದ್ದಾರೆ. ಇದೆಲ್ಲ ಬಿಟ್ಬಿಟ್ಟು 10 ತಾಲೂಕಿಗೆ ಕುಡಿಯೋ ನೀರಿಗೆ ಪ್ರಾಣ ಹೋಗ್ತಾ ಇದೆ, ಅಲ್ಲಿಂದ ಎಕ್ಸ್ಟ್ರಾ ಎತ್ಕೊಂಡ್ಬರ್ತೀವಿ, ಅದು ಪೈಪ್ಲೈನ್ ಅಲ್ಲಿ. ಓಕೆ ಸರ್, ಎಲ್ಲ ಸರ್ 2019 ಶುರುವಾಯಿತು. DK ಶಿವಕುಮಾರ್ ಮತ್ತೆ ಕುಮಾರಸ್ವಾಮಿ ಅವ್ರ ನೇತೃತ್ವ ಸರ್ಕಾರ ಇತ್ತು. ಅಲ್ಲ ಅವಾಗ ಯಾಕೆ ಸುಮ್ಮನೆ ಇದ್ರಿ? ಅದಕ್ಕೆ ಬಿಜೆಪಿ ಸರ್ಕಾರ ತಡೆ ಹಿಡಿದಿತ್ತು. ಅಲ್ಲ ಅವಾಗ ಸುಮ್ಮನೆ ಇದ್ರಲ್ಲ ಸರ್ ತಾವು. ನೋಡಿ, ಫಸ್ಟ್ ಕುಮಾರಸ್ವಾಮಿ ನೋಡಿ, ಇದೇ ಮಿಸ್ಕೇಡ್ ಆಗಿದ್ದು. ಫಸ್ಟ್ ಕುಮಾರಸ್ವಾಮಿ ಅವರು ಮಾಡಿದ್ದು ಏನು, ಕುಣಿಗಳಿಗೆ ನೀರು ಹೋಗ್ತಾ ಇರ್ಲಿಲ್ಲ, ಅದಕ್ಕೆ ನಾಲೆ ಒಳಗಡೆಗೆ ತಗೊಂಡ್ಬರ್ಬೇಕು ಅಂತೇಳಿ ಪೈಪ್ಲೈನ್ ತಗೊಂಡು ಅಷ್ಟಕ್ಕೆ ಆಗಿದೆ ಇದು. ಆಮೇಲೆ ಜಲಸಂಪನ್ಮೂಲ ಸಚಿವರಾಗಿದ್ದಂತಹ ಶಿವಕುಮಾರ್ ಅವರು ಆಮೇಲೆ ಅವತಾರ ಮಾಡಿ ಇದ್ರೊಳಗೆ ನನಗೇನಾದ್ರು ಎತ್ತು ಸಿಕ್ಬಿಡುತ್ತೆ ಮತ್ತೆ ಮುಂದಕ್ಕೆ ಹೋಗೋಣ ಅಂತೇಳಿ ಆಮೇಲೆ ಅದು ಟ್ವಿಸ್ಟ್ ಟರ್ನ್ ಆಗಿದ್ದು. ಅದೇ ಕಾರಣಕ್ಕೋಸ್ಕರನೇ ನಮ್ಮ ಕ್ಯಾಬಿನೆಟ್ ಸಮಿತಿ ಅವಾಗ ಮಾಧುಸ್ವಾಮಿ ಅವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಅದಕ್ಕೆ ತಡೆ ಹಿಡಿದು ಇಟ್ಸ್ ನಾಟ್ ಫೀಸಿಬಲ್ ಅಂತ ಹೇಳಿ ಇವಾಗಲೂ ಹೇಳ್ತಿರೋದು ಅಷ್ಟೇ. ಏನು ರಾಮನಗರ ಭಾಗದ ಮಂಡ್ಯ ಭಾಗದ ರೈತರಿಗೆ ಕೊಡಬೇಕು, ಬೇರೆ ಮೂಲದಿಂದ ತರಿಸ್ಕೊಡಿ, ನೇರವಾಗಿ ಗುರೂರು ಡ್ಯಾಮಿಂದ ತಗೊಂಬನ್ನಿ ನೀವು, ಇಲ್ಲ ಇನ್ನೊಂದು ಎಡದಂಡೆ ನಾಲೆ ಒಳಗಡೆ ತಗೊಂಬನ್ನಿ. ಅದು ಬಿಟ್ಬಿಟ್ಟು ಇಲ್ಲೇ ಕುಡಿಯಕ್ಕೆ ನೀರಿಲ್ಲ, ಅಲ್ಲಿಂದ ಪೈಪ್ ಲೈನ್ ಅಲ್ಲಿ ಸರ್ ಇವತ್ತು ಓಪನ್ ಕ್ಯಾನಲ್ ಅಲ್ಲಿ ಹೋದ್ರೆ ಅಕ್ಕಪಕ್ಕ ಬೋರ್ಗಳು ಬೆಳೀತವೆ, ಜನಕರುಗಳು ಬದುಕಂತವೆ, ಬಾವಿಗಳಲ್ಲಿ ನೀರು ಬರ್ತದೆ, ತೋಡುಗಳು ಬದುಕಂತವೆ. ಪೈಪ್ ಲೈನ್ ಒಳಗಡೆ ಹೋದ್ರೆ ಏನಾಗುತ್ತೆ? ಇದು ಪೆಟ್ರೋಲ್ ಪೈಪ್ ಲೈನ್ ಒಳಗಡೆ ಹೋಗೋದಿಕ್ಕೆ ಅಂದ್ರೆ ಇದು ಅರ್ಥ ಏನು? ಅಂದ್ರೆ ಇದ್ರ ಹಿಂದೆ ಲೂಟಿ ಇದೆ, ಹಾಗಾದ್ರೆ ಲೂಟಿ ಹೊಡೆ ಉದ್ದೇಶ ಒಂದು ಇದು ಸರ್ ಲೂಟಿ ಅಲ್ಲ ಸರ್, ಇದು ದುರಾಂಕಾರ. DK ಶಿವಕುಮಾರ್ ಸ್ವಪ್ರತಿಷ್ಠೆಗೆ, DK ಶಿವಕುಮಾರ್ ದುರಹಂಕಾರಕ್ಕೆ, DK ಶಿವಕುಮಾರ್ ದಾಷ್ಟ್ಯ ಇದೆಯಲ್ಲ, ನಾನು ಹೇಳಿದ್ದೆ ಆಗ್ಬೇಕು, ನಾನು ಹೇಳಿದ್ದೆ ನಡಿಬೇಕು ಅಂತೇಳಿ ಈ ದಾಷ್ಟ್ಯಕ್ಕೆ ಇವತ್ತು ಒಂದು ಭಾಗದ ರೈತರ ಸಮಾಧಿ ಆಗ್ತಾ ಇದೆ ಸರ್. ಸಲ ಸರ್ DK ಶಿವಕುಮಾರ್ ಅವ್ರದ್ದೇ ಎಲ್ಲ ಸರ್, ಇದು ಎಲ್ಲ ನೋಡಿ ಅವ್ರು ಹೇಳ್ತಾ ಇದ್ದಾರೆ ಸರ್. ವಾಪಸ್ ತಗೋಬೇಕು. 10 ಸರಿ ಹೇಳ್ತೀರಿ, DK ಶಿವಕುಮಾರ್ ದುರಹಂಕಾರ ವಾಪಸ್ ತಗೊಳ್ಳಿ. ಅವರೇ ಮಾಡಿದ್ದು 2019ರಲ್ಲಿ. ಈಗ ಇದು ನಾನು ಅವಾಗಲೇ ಫಸ್ಟೇ ಹೇಳಿದೆ, ಇದೇನು ಏಕಾಏಕಿ DK ಸಾಹೇಬರು ಮಾಡಿರ್ತಕ್ಕಂಥದ್ದಲ್ಲ, ಅದಕ್ಕೊಂದು ಕಮಿಟಿ ಮಾಡಿದ್ದಾರೆ. ಕಮಿಟಿಲಿ ಎಲ್ಲ ಪಾರ್ಟಿ MLAಗಳಿರ್ತಾರೆ, ಮಿನಿಸ್ಟರ್ಗಳಿರ್ತಾರೆ. ಇದೇ BJಪಿಯವರು ಅವಾಗ ಸೈನ್ ಮಾಡಿ ಓಕೆ ಅಂದು ತಲೆ ಅಳ್ಳಾಡಿಸಿ ಎಲ್ಲ ಬಂದು ಈಗೇನೋ ರಾಜಕೀಯದ ಗಿಮಿಕ್ಕೋಸ್ಕರ DK ಸಾಹೇಬ್ರ ಮೇಲೆ ಎತ್ಕೊಟ್ಟೋದಿದೆಯಲ್ಲ, ಅದು ಸತಮೂರ್ಖತನ. ಅಲ್ಲ ರಾಜಕೀಯ ಅಂದ್ರೆ ಎಲ್ಲ ಹೇಗೆ ಸರ್? ಈಗ ಏನಾಗತ್ತೆ ಅಂತಂದ್ರೆ, ಈಗ ಅದು ಗೊರೂರಿಂದ ಬರುತ್ತೆ, ಹಾಸನದವ್ರು ನಿಲ್ಲಿಸ್ಬೋದಲ್ವಾ?
ತುಮಕೂರಿಗೆ ಯಾಕೆ ಕೊಡಬೇಕು ಅಂತ Correct. ಯಾಕೆ ಆಗಿತ್ತಲ್ಲ. ಈಗ ದೇವೇಗೌಡರು ತುಮಕೂರು ಎಲೆಕ್ಷನ್ ನಿಂತ್ಕೊಂಡಾಗ ಏನು ಕಥೆ ಆಗಿತ್ತು, ಹೇಮಾವತಿ ನೀರು ನಾನು ಒಂದು ತೊಟ್ಟು ಕೊಡಲ್ಲ ಅಂತ ಹೇಳ್ಬಿಟ್ಟು ದೇವೇಗೌಡರು ಹಾಸನದ ಸ್ಟೇಟ್ಮೆಂಟ್ ಮಂಜೇಗೌಡರು ಇದಕ್ಕೆ ಉತ್ತರ ಕೊಡ್ತಾರೆ. ಮಂಜೇಗೌಡ್ರೆ ದೇವೇಗೌಡರು ಸ್ಟೇಟ್ಮೆಂಟ್ ಮಾಡಿದ್ರು. ಮಂಜೇಗೌಡ್ರೆ- ಅದೇ ದೇವೇಗೌಡರು ಹಾಸನದಲ್ಲಿ ನಿಂತ್ಕೊಂಡಾಗ ಇದೇ ಬಸವರಾಜ ಸೋಲ್ಸಿದ್ರು ಅಲ್ವಾ. ಇವೆಲ್ಲ ನಾವು ತಾಳೆ ಹಾಕ್ಬೇಕಾಗತ್ತೆ. ಹಾಗಾಗಿ ಸರ್, ಮೊದಲು ಹೇಳಿ, ನಂಜೇಗೌಡ್ರೆ ಹೇಳಿ. ಏನು ಅಂತಂದ್ರೆ ಸರ್, ಡಿ ಕೆ ಸಾಹೇಬ್ರ ಮೇಲೆ ದೂರ್ತಕ್ಕಂಥದ್ದನ್ನ ಅವ್ರನ್ನ ಸರ್, ನೀವು ಒಂದ್ first ನಿಮಿಷ ಕಡಿಮೆ ಮಾಡಿ. ಸರ್, ಹೇಳಿ. ಈಗ ಸಾಹೇಬ್ರೆ, ಹಾ ಹಾ ಮೇಕೆದಾಟು ಬಗ್ಗೆ ಇವರೆಲ್ಲ ಮಾತಾಡಿದ್ರಲ್ಲ, ಮೇಕೆದಾಟು ಬಗ್ಗೆ ಒಂದು 10 ನಿಮಿಷ ಮಾತಾಡ್ತೀನಿ. ಎಲ್ಲ ಪಕ್ಷದವರು BJP ಕಾಂಗ್ರೆಸ್ನವರು ಯಾವ ಮಟ್ಟಕ್ಕೆ ಜನಕ್ಕೆ ಮೋಸ ಮಾಡಿದ್ರು ಅನ್ನೋದಕ್ಕೆ ಒಂದು ಉದಾಹರಣೆ ಸರ್. ಮೇಕೆದಾಟು ಮಾಡಬೇಕು ಅಂತ ಸ್ಟಾರ್ಟಿಂಗ್ ಮೇಕೆದಾಟಲ್ಲಿ ಹೋಗಿ ಪೂಜೆ ಮಾಡಿದಂಥವ್ರು ರೈತರುಗಳು ಅಂದ್ರು ನಾವು. ಹೋಗಿ ಪೂಜೆ ಮಾಡಿ ನಾವು ಪಾದಯಾತ್ರೆ ಮಾಡ್ತೀವಿ. ನಮ್ಮನ್ನ ಇದೇ ಸರ್ಕಾರಗಳು ಅರೆಸ್ಟ್ ಮಾಡ್ತಾರೆ ರಾಮನಗರದಲ್ಲಿ. ಮಾಡಲೇಬೇಕು ಅಂದಾಗ ನಮ್ಗೆ ಮಾಡಿ ಒಂದು 15 ದಿವಸ ಒಂದು ಗಡುವು ಕೊಡ್ತೀವಿ ನಾವು. ಆದರೂ ಕೊರೋನಾ ಆದರೂ ಪರವಾಗಿಲ್ಲ, DK ಶಿವಕುಮಾರ್ ಇಡೀ ಕಾಂಗ್ರೆಸ್ ಸರ್ಕಾರ ನಾವು ಮಾಡೇ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ಲಕ್ಷಾಂತರ ಜನ ಬಂದು ಪಾದಯಾತ್ರೆ ಮಾಡ್ತೀನಿ ಅಂತ ಹೇಳ್ತಾರೆ. ಅವಾಗ ಕೊರೋನಾ ಇಲ್ಲ. ಇವತ್ತು ಮೇಕೆದಾಟಿಂದ 7 ಜಿಲ್ಲೆಗೆ ಅನುಕೂಲ ಆಗುತ್ತೆ ಸಾಬ್ರಿ. 7 ಜಿಲ್ಲೆ ಯಾವುದು, ಕನಕಪುರ, ರಾಮನಗರ, ತುಮಕೂರು, ಕೋಲಾರ, ದೇವನಹಳ್ಳಿ, 7 ಜಿಲ್ಲೆಗೆ ಅನುಕೂಲ ಆಗುತ್ತೆ ಅಂತ ಸರ್ಕಾರಕ್ಕೆ ಪಿನ್ ಟು ಪಿನ್ ಮಾಹಿತಿ ಕೊಟ್ಟಿದ್ದೀವಿ ಅಲ್ಲೋ ಸಾಬ್ರೆ. ಈ ಕಡೆಯಿಂದ ಅಲ್ಲಿಂದ ಜಾಥಾ ಮಾಡ್ತೀವಿ ಮೇಕೆದಾಟದಿಂದ. ಆಗ ಬೊಂಬಾಯಿ ಮುಖ್ಯಮಂತ್ರಿ ನಮ್ಮ ಸರ್ಕಾರ ನಾವು ಮಾಡ್ತೀವಿ ಅಂತ ಹೇಳ್ತಾರೆ, ಕಾಂಗ್ರೆಸ್ ಅವ್ರು ಮಾಡ್ತಾರೆ. ಇವ್ರು ಯಾರು ಜನಕ್ಕೆ ಟೋಪಿ ಹಾಕಿದಂಥ ಜನಗಳು ಇವರು. ಇವತ್ತು ಮೇಕೆದಾಟು ಮಾಡೋಕ್ಕೆ ಅವ್ರಿಗೆ ತಾಕತ್ತಿಲ್ವ ಸ್ವಾಮಿ? ಹೇಳ್ತಾರೆ ಇಲ್ಲಿಂದ ತಮಿಳ್ನಾಡಿಗೆ ನೀರು ಕೊಡ್ಬೇಕಾರೆ ತಮಿಳ್ನಾಡಲ್ಲಿ 26 ಜನ ಲಾಯರ್ಗಳು ಡೆಲ್ಲಿಗೆ ಹೋಗ್ತಾರೆ ಕೋರ್ಟ್ಗೆ. ನಮ್ಮ ಎಲ್ಲಿ ಕರ್ನಾಟಕದಿಂದ ಕೇವಲ 9 ಜನ ಹೋಗ್ತಾರೆ. ನಾಚಿಕಬೇಕಲ್ಲ ಇವ್ರಿಗೆ? ವಿರೋಧ ಪಕ್ಷರ್ಗಾಲಿ ಆಡಳಿತ ಪಕ್ಷಗಾರೆ ಏನು ಮಾಡ್ತಿದ್ರು ಸ್ವಾಮಿ? ಏನು ಮಾಡ್ತಿದ್ರು ಹೇಳಿ? ತಮಿಳ್ನಾಡವರು ಏನೇ ಮಾಡಿದ್ರು ನಮ್ಮ ನೀರು ಕಿತ್ಕೊಂಡು ಹೋಗ್ತಾವ್ರೆ. ತಡೆಯಕ್ಕೆ ತಾಕತ್ ಯಾರಿಗೂ ಇಲ್ಲ. ಗೌಡ್ರೆ ನಾನು ಮತ್ತೆ ಬರ್ತೀನಿ. ಮಂಜೇಗೌಡ್ರೆ ಮತ್ತೆ ಬರ್ತೀನಿ. ಬಂದೊಂದು ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದ್ಮೇಲೆ ಅಖಾಡ. ಮಂಜೇಗೌಡ್ರೆ, ಈಗ ನೀವು ಹೇಳ್ತಾ ಇದ್ರಿ ರಾಜಕೀಯ ಪಕ್ಷಗಳ ನಿಲುವುಗಳು ಹೇಗಿರುತ್ತೆ ಅಂತ. ಹೇಳಿ ಸರಿ. ಈಗ ಪೈಪ್ಲೈನು ಅದರ ಅನುಕೂಲ ಬೇರೆ ಇದೆ. ಓಪನ್ ಕೆನಲ್ ಅಥವಾ ನೀವೇನು ಓಪನ್ ಕೆನಾಲ್ ಅಂತ ನಾವೇನು ಹೇಳ್ತೀವಿ, ಈಗ ಓಪನ್ ಕೆನಾಲು ಮಾಡಿದ್ರೆ ಅಲ್ಲಲ್ಲಿ ನಡುವೆ ರೈತರು ಏನ್ ಮಾಡ್ತಿರ್ತಾರೆ, ಕೆಲವರು ನಮಗೆ ನೀರು ಜಾಸ್ತಿ ಬರಲಿ ಅಥವಾ ಕೆಳಗಿದ್ದರಿಗೆ ಅದು ಕಡೆಯ ಗ್ರಾಮಗಳಿಗೆ ರೈತರಿಗೆ ನೀರು ಹೋಗ್ತಾನೆ ಇಲ್ವಂತೆ, ಅಲ್ಲಿ ಅಡ್ಡ ಕಲ್ಲು ಹಾಕೋದು ಅಥವಾ ಅಲ್ಲೇನೋ ಕಸವನ್ನ ಹಾಕೋದು, ಜಾಸ್ತಿ ನಮಗೆ ನೀರು ಬರಲಿ, ಈ ರೀತಿ ಮಾಡ್ತಾ ಇದಾರೆ ಅಂತ ನಾವು ಕೇಳ್ಪಟ್ವಿ. ಹೌದಾ ಅಂತ ಇದು? ಸರ್, ಅದು ದೊಡ್ಡ ಮೂರ್ಖತನ. ಈಗ ದೇವೇಗೌಡರ ಬಗ್ಗೆ ಹೇಳಿದ್ರು, ಅಲ್ಲಿ ಅದೇ ದೇವೇಗೌಡರು ಅಲ್ಲೇ ನಿಂತ್ಕೊಂಡಂತಕ್ಕ ಜನ ಏನ್ ಮಾಡಿದ್ರಿ ಅಂತ ನಿಮ್ಗೆಲ್ಲ ಅರ್ಥ ಇದೆ. ಆಮೇಲೆ ನಮ್ಮಲ್ಲಿ ಏನ್ ತೂಪುಗಳಿದ್ವಲ್ಲಿ ಸರ್, ನಮ್ಮ ಕೆರೆಗೆ ಎಲ್ಲ ಸುತ್ತಲ ಕೆರೆಗಳಿಗೆ ತೂಪು ಕೊಟ್ಟಿರ್ತಾರೆ. ಇಲ್ಲಿ ಎಲ್ಲ ಇಲ್ಲಿಂದ ನಮ್ಮ ಹಾಸನದಿಂದ ಹಿಡಿದು ಅಪ್ ಟು ಕೆರೆಗಳು ಯಾವಕ್ಕೆ ಎಲ್ಲ ಹಳ್ಳಿಗೆಲ್ಲ ಒಂದು ಪಂಚಾಯತಿಗೆ ಒಂದು ಇರುತ್ತೆ ಕೆರೆ. ಅದು 2 ದಿವಸದೊತ್ತಿಗೆ ನೀರು ತುಂಬೋಗುತ್ತೆ. ಅದನ್ನು ತೂಪ ಹಾಕ್ತಾರೆ. ಅದಕ್ಕೆ ಹೇಮಾವತವ್ರು ಇನ್ಸ್ಪೆಕ್ಟರ್ಗಳು ಅಂತ 15 ಜನ 10 ಜನ ಇರ್ತಾರೆ. ಅವ್ರೇನು ಕತ್ತೆ ಕಾಯ್ತಾ ಇರ್ತಾರ? ಆ ನೀರು ತುಂಬಿದಟ್ಟ ತೂಪ ಹಾಕೈತಾರೆ. ಯಾರೂ ನೀರನ್ನ ವೇಸ್ಟ್ ಮಾಡೋಕ್ಕಾಗಲ್ಲ. ಆಮೇಲೆ ಅಕ್ಕಿ ಪಕ್ಷಿಗಳು ಓಪನ್ ಕುಡಿತವೆ, ದನಕರುಗಳು ಕುಡಿತವೆ. ಒಂದು ಚೂರು ನೀರು ಹಾಕ್ದಾಗ ನಿಮಗೆ ನೀರು ಕೊಡ್ತೀವಿ ಅಂದರೆ ಅದನ್ನು ಬಿಟ್ಟು ಆಮೇಲೆ ಇನ್ನೊಬ್ಬರು ಹೇಳ್ತಾರೆ ರೋಡು ಇದು ಚಾನಲ್ ನೋಡ್ರಿ, ನಾವು ರೋಡ್ಗೆ ಈ ರಾಜ್ಯದ ರೈತರು ಅಡ್ಡಿ ಮಾಡಿಲ್ಲ, ಚಾನಲ್ ಗಡ್ಡಿ ಮಾಡಿಲ್ಲ, ತುಮಕೂರು ಬೇರೆ ಅಲ್ಲ, ರಾಮನಗರ ಬೇರೆ ಅಲ್ಲ, ನಾವು ಬೇರೆ ಅಲ್ಲ ಅಂತ ಎಲ್ಲ ರೈತರಿಗೂ ನೀರು ಕುಡಿಸ್ತೇವೆ. ಅದನ್ನು ಬಿಟ್ಟು ಸಾವಿರಾರು ಕೋಟಿ ಲೂಟಿ ಹೊಡೆಯೋಕ್ಕೋಸ್ಕರ ಇವತ್ತು ಈ ಕೆಲಸ ಮಾಡ್ತಾ ಇದ್ದಾರೆ. ನಾಚಿಕೆ ಹಾಕಲ್ಲ ಸಾಹೇಬ್ರೆ? ಆಗತ್ತೆ ಹೇಳಿ, ಎಲ್ಲಿ ವೇಸ್ಟ್ ಆಗುತ್ತೆ? ಬನ್ನಿ, ನೀವು ಬನ್ನಿ, ಓನ ಹೇಮತ್ತಿಗೆ ವಿಜ್ಞಾನಿಗಳು ಕರ್ಸೋಣ, ಚಾನಲಿಂದ ಹೋಗೋಣ. ಒಂದೇ ನೀರೆಲ್ಲ ವೇಸ್ಟ್ ಆಗುತ್ತಾ? ಬನ್ನಿ ಗೌರ್ಮೆಂಟ್ ಒಂದು ಕಮಿಟಿ ಮಾಡಿತ್ತು, ಅವರು ಹೇಳಿದ್ದಾರೆ ಏನ್ ತೊಂದರೆ ಆಗೋದಿಲ್ಲ ಪೈಪ್ಲೈನ್ ಅಂತ ಹೇಳಿ ಹೇಳ್ತಾರೆ ವಿರೋಧ ಪಕ್ಷರು, MLAಗಳು. ಇವ್ರು ಯಾರು ಸ್ವಾಮಿ? ಇವರು ರೈತರನ್ನ ಸಾಯಿಸೋಂಥವ್ರು. ಆಯ್ತು, ಅಸೆಂಬ್ಲಿಲಿ ಏನ್ ಮಾಡ್ತಿದ್ರು? ಈಗ ಯಾರು ಕಣ್ಣೋರ್ಸೋದಲ್ಲ, ನಾವು ಬೀದಿಗೆ ಬರ್ತೀವಿ, ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಹೋರಾಟಕ್ಕೆ ತಯಾರಿರ್ತೀವಿ. ನೀವು ನಮ್ಮ ಅಂತರ್ಜಲ ಯಾಕ್ರಿ ಹಾಳು ಮಾಡ್ತೀರಿ? ಇನ್ನೊಂದು ಉದಾಹರಣೆ ಸಾಹೇಬ್ರೆ, ಇಡೀ ಏಷ್ಯಾ ಖಂಡದಲ್ಲಿ 2ನೇದು ಬಾಗೂರು ಸುರಂಗ ನಿಮಗೆ ಗೊತ್ತಿದೆ. ಏಷ್ಯಾ ಖಂಡದ 2ನೇದು ಅಂಥದ್ದು. ಇವತ್ತು ಅಲ್ಲಿ ಜನ ಏನಾದ್ರು ಸ್ವಾಮಿ ಏನಾಗಿದ್ದಾರೆ? ನೀರು ಕುಡಿಲಿ, ಈ ರಾಜ್ಯದ ಜನ ನೀರು ಕುಡಿಲಿ ಅಂತ ನಾವು ಬಯಸ್ತೀವಿ ಅಂದ್ರೆ ಇವತ್ತು ಹಾಸನ ಜನಕ್ಕೆ ನೀವು ಇವತ್ತು ಮೋಸ ಮಾಡಿದ್ರಿ ಅಂತ ಅಂದ್ರೆ
ಈಗ ತುಮಕೂರು ಜನಕ್ಕೆ ನೀವು ಮೋಸ ಮಾಡಲ್ವಾ? ನೀವು ಓಪನ್ ಆಗಿ ತಗೊಂಡೋಗಿ ಸ್ವಾಮಿ, ಅದನ್ನು ಕಟ್ ಮಾಡಿ. ಯಾಕೆಂದರೆ ನಿಮಗೆ ಬೇಕೀಗ ನೀವು MLA ಇರ್ಬೋದು, ಆ ಭಾಗದ ಮಿನಿಸ್ಟರ್ ಇರ್ಬೋದು, ನೀವೆಲ್ಲ ಸಾವಿರಾರು ಕೋಟಿ 20% 30% ಈ ಕೆಲಸದಲ್ಲಿ ನೀವೆಲ್ಲ ಹಂಚ್ಕೋತೀರಿ. ಇಲ್ಲಿ ನಮ್ಮ ರೈತರಿಗೆ ಕಂಡೋರ್ಸೋಕ್ಕೆ ನಾಟಕಾಡ್ತೀರಿ ನೀವು ಹೇಳಿ. ಮಂಜೇಗೌಡ್ರೆ ಮತ್ತೆ ಬರ್ತೀನಿ. ನನ್ನ ಧ್ವನಿ ನಿಮಗೆ ಸ್ಪಷ್ಟವಾಗಿ ಕೇಳಿಸ್ತಿಲ್ಲ ಅಂತ ಅನಿಸ್ತಾ ಇದೆ. ಚಂದ್ರಶೇಖರ್ ಸರ್, ಈಗ ನೀರಿಲ್ಲ ಸರ್, ಓಕೆ, ನೀರು ಇರೋದ್ರಲ್ಲೆಲ್ಲ ಹಂಚಿಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಆ ರೈತರು ಬದುಕೋದು ಬೇಡವಾ ಹಾಗಾದ್ರೆ ನಿಮ್ಮ ಪ್ರಕಾರ? ಈ ರೀತಿ ಮನಸ್ಥಿತಿ ಯಾಕೆ ಅಂತ ಹೇಳಿ? ಇರೋದ್ರಲ್ಲಿ ಹಂಚ್ಕೊಳ್ತೀವಿ ಸರ್ ನಾವು, 3 TMC ಇದೆಯಾ, ಅದರಲ್ಲೇ ಸ್ವಲ್ಪ ಕೊಡಿ, ನಮ್ಗೆ ಸಾಕು, ಬದುಕೋತೀವಿ ನಾವು. ನಾನು ಹೇಳಿದ್ನಲ್ಲ, 24 TMCನಲ್ಲಿ TMC ಬಿಟ್ಬಿಡಿ, 20 TMC ಬರಲಿ. 24 TMC ಬಂದಿದ್ರೆ ಒಂದೊಂದು ತಾಲೂಕಿಗೆ 2 TMC ಬರಲ್ಲ ಸರ್, 1.5 TMC. ಅದರಲ್ಲೂ ಬರ್ತಿಲ್ಲ, ಅದ್ರಲ್ಲಿ ಬರ್ತಿರೋದೇ ಅರ್ಧ. ಒಂದೊಂದು ತಾಲೂಕಲ್ಲಿ 1 TMC ಸರ್, 1 TMC ಅಂತ ಹೇಳಿದ್ರೆ ಅಷ್ಟು ಕೆರೆಗಳು ಕುಡಿಯೋ ನೀರಿಗೂ ಸಾಕಾಗ್ತಾ ಇಲ್ಲ. ಯಾವತ್ತೂ ಬರ್ತಾರೆ, ಎಕ್ಸ್ಟ್ರಾ ಬರ್ತೀರಿ, ಯಾರು ಕೇಳ್ತಾರೆ? ನಾವು ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ನಮ್ಮ ನೇರಾದ್ರು ಒಂದು ಸರ್ವೆ ಮಾಡಿ, ಎಷ್ಟು ಬರ್ತಿದೆ, ಯಾಕೆ ಕಡಿಮೆ ಬರ್ತಿದೆ, ಬೇರೆ ಕಡೆಯಿಂದ ಎಲ್ಲಿಂದ ತೊಗೊಂಡೋಗ್ಬೇಕು, ರಾಮನಗರಕ್ಕೆ ಬೇರೆ ಕಡೆಯಿಂದ ಎಲ್ಲಿಂದ ತೊಗೊಂಡೋಗ್ಬೇಕು, ಇದಕ್ಕೇನು ವ್ಯವಸ್ಥೆ ಮಾಡಬೇಕು ಅಂತೇಳಿ ಅದಕ್ಕೆ ಮಾಡಿ. ಕುಡಿಯೋ ನೀರಿಗೆ ವ್ಯವಸ್ಥೆ ಇಲ್ಲ, ನೀವು ಟೆಕ್ನಿಕಲ್ ಕಮಿಟಿ ವ್ಯವಸ್ಥೆ ಮಾಡಿದ್ರಿ. ಟೆಕ್ನಿಕಲ್ ಕಮಿಟಿ ಒಳಗಡೆಗೆ ನೀವು ಹೇಳಿದ್ರೆ ವಿಜ್ಞಾನಿಗಳಿದೆ ಅಂದ್ರೆ ಒಬ್ಬರೇ ಒಬ್ಬ ವಿಜ್ಞಾನಿಯ ಹೆಸರು ಹೇಳಿ ಟೆಕ್ನಿಕಲ್ ಕಮಿಟಿನಲ್ಲಿ. ಟೆಕ್ನಿಕಲ್ ಕೆಲವು MLA ಗಳಿರ್ಬೋದು, ಸುರೇಶ್ ಗೌಡ್ರು ಇರ್ಬೋದು, ಕೃಷ್ಣಪ್ಪನವ್ರು ಇರ್ಬೋದು, ಪರಮೇಶ್ವರ್ ಇರ್ಬೋದು, ಅವರು ಅಲ್ಲೇ ಇದನ್ನ ಮಾಡಿದ್ದಾರೆ. ತಜ್ಞರನ್ನ ಒಳಗೊಂಡಂತಹ ಒಂದೇ ಒಂದು ತಜ್ಞನ ತೋರಿಸಿ, ಅದನ್ನೇ ಹೇಳ್ತೀವಿ. ಪ್ರಾಬ್ಲಮ್ ಇರೋದು ಅಲ್ಲೇನೆ. ನೀವು ಯಾರೋ ಮಂತ್ರಿಗಳ ಚೇಲಗಳನ್ನ ತಗೊಂಡೋಗಿ ನೀವು ಕಮಿಟಿಗೆ ಸೇರಿಸ್ಕೊಂಡ್ಬಿಟ್ರೆ ಒಬ್ಬರೇ ಒಬ್ಬ ತಜ್ಞರಿಲ್ಲ. ಸುರೇಶ್ ಗೌಡ್ರು ಅದನ್ನೇ ಪ್ರೆಸ್ ಮಾಡಿದ್ದು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ, ಒಬ್ಬರನ್ನ ತಗೊಂಬನ್ರಿ, ಒಬ್ಬರನ್ನ ತಂದಿಡಿ, ಅದನ್ನ ಇಟ್ಬಿಡು, ಅಟ್ಲೀಸ್ಟ್ ಅವ್ರು ಡಿಸೈಡ್ ಮಾಡಲಿ. ಇಲ್ಲ, ಇವ್ರು ಯಾರ್ಯಾರು ಬೇಕೋ ಖಾಲಿ ಪೋಲಿಗಳನ್ನ ತಗೊಂಬಂದು ನೀವು ತಜ್ಞರ ಕಮಿಟಿ ಒಳಗಡೆ ಸೇರಿಸ್ತೀರಿ. ಮೊದಲನೇದು. ಎರಡನೇದು, KDP ಮೀಟಿಂಗ್ ಒಳಗಡೆ ಸಿದ್ದರಾಮಯ್ಯವರು ಒಪ್ಕೊಂಡವ್ರೆ, ನಾವು ಕ್ಯಾಬಿನೆಟಲ್ಲಿ ಇದನ್ನು ವಿರೋಧ ಮಾಡೋದಪ್ಪ, ನಾವು ಇದು ಮಾಡೋದಿಲ್ಲ ಅಂತೇಳಿ. KDP ಮೀಟಿಂಗಲ್ಲಿ ಅಂದರೆ ಅದು ರೆಸೊಲ್ಯೂಷನ್ ಕೂಡ ಪಾಸ್ ಆಗಿದೆ, ನಾವು ಇದಕ್ಕೆ ವಿರೋಧ ಮಾಡ್ತೀವಿ, ನಾವು ಮಾಡೋದಿಲ್ಲ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ದು. ಹಾಗಾದ್ರೆ ಯಾವ ಪ್ರಜೆಗೆ ಈಗ ಇದಕ್ಕೆ ರಾತ್ರಿ ನಿಮ್ಮ ನಿರ್ಧಾರ ಬದಲಾಯಿತು ಸಿದ್ದರಾಮಯ್ಯವ್ರು? ಹಾಗಾದ್ರೆ ನಿಮ್ಗೆ ಅಲ್ಲಿ ಅನ್ಯಾಯ ಅನ್ಸಿದ್ದಕ್ಕೆ ತಾನೇ ನೀವು ಕ್ಯಾಬಿನೆಟ್ ವಿರೋಧ ಮಾಡಲ್ಲ. ಈಗ ಇದೇ ಕಾಂಗ್ರೆಸ್ ಸರ್ಕಾರ ಇರೋ ಬದಲಿ ನಿಮ್ಮ ಸರ್ಕಾರ ಇದ್ದು ಕುಣಿಗಲ್ MLA, ಮಾಗಡಿ MLA, ರಾಮನಗರ MLA ನಿಮ್ಮ ಪಕ್ಷದವರಾಗಿದ್ರೆ ನೀವು ನೀರು ಕೊಡ್ತಾ ಇರಲಿಲ್ಲ ಕೇಳಿದ್ರೆ? ಹಾಗಾದ್ರೆ ನಮ್ಮದೇ ಸರ್ಕಾರ ಇದ್ದಾಗಲೂ ನೋಡಿ, ಕುಣಿಗಲ್ನ ಮತ್ತೆ ಸಪರೇಟ್ ಮಾಡಬೇಡಿ. ಕುಣಿಗಲ್ ಇದರ ಭಾಗನೇ. ಏನು ಕಾವೇರಿ ನ್ಯಾಯಾಧೀಕರಣ ತೀರ್ಮಾನ ಬಂದಿದೆ, ಆ ತೀರ್ಮಾನದಲ್ಲಿ ಏನು 24 TMC ಆಗಿದೆ, ಅದು ತುಮಕೂರು ಜಿಲ್ಲೆಗೆ ಇನ್ಕ್ಲೂಡಿಂಗ್ ಕುಣಿಗಲ್. ಸಮಸ್ಯೆ ಇರ್ತಕ್ಕಂಥದ್ದು ಕುಣಿಗಲ್ದ ಅಲ್ವೇ ಅಲ್ಲ, ಕುಣಿಗಲಿಗೆ ನೀರು ಹೋಗ್ಲೇಬೇಕದು. ನಾವು ಹೇಳ್ತಾ ಇರ್ತಕ್ಕಂಥದ್ದು ಇಲ್ಲೇ ಬರ್ಲಿಕ್ಕೆ ನೀರಿಲ್ಲ, ಕುಣಿಗಲ್ಗೆ ನೀರು ಹೋಗ್ತಾ ಇಲ್ಲ, ಕುಣಿಗಲ್ಲೇ ಒದ್ದಾಡ್ತಾ ಇದ್ದಾರೆ. ಅವರು ರೈತರಿಗೆ ಬಿಟ್ಟು ಕೊಟ್ಬಿಟ್ಟು ಅಡಿಷನಲ್ ಆಗಿ ಮತ್ತೆ 3 TMC ತಗೊಂಡ್ರೆ ಎಲ್ಲಿಂದ ತಗೊಂಡು ಹೋಗ್ತಿರೋದು ಇಂಪಾರ್ಟೆಂಟ್ ತಾನೆ. ಫಸ್ಟ್ ಎಕ್ಸ್ಟ್ರಾ ನೀರು ಬಿಡಿಸಿ ತಗೊಂಡೋಗಿ, ಬರ್ತಿರೋ ನೀರೇ ಬರ್ತಿಲ್ಲ, ಹಾಗೆ ಹಠ ಏನಕ್ಕೆ ಸರ್? ಮಾಗಡಿಗೆ ಹೋಗೋದೇ ಇಲ್ವಂತೆ ಸರ್, ಅದು ಈಗ ಸರ್ ಅದನ್ನೇ ಹೇಳ್ತೀವಿ. ಮಾಗಡಿಗೆ ಹೋಗೋದೇ ಇಲ್ಲ, ಯಾಕೆ ಹಠ ಮಾಡ್ತೀವಿ? ಕುಣಿಗಲ್ ಲಾಸ್ಟ್ ಸರ್, ಕುಣಿಗಲ್ಗೆ ಹೋಗ್ತಿಲ್ಲ ಸರ್ ಅದು. ಈಗ ಮಾಗಡಿ ರಾಮನಗರ ಅದು ಎಂಟ್ರಿನೇ ಇಲ್ಲ ಅದಕ್ಕೆ. ಒಂದ್ ನಿಮಿಷ ಸರ್, ಈಗ ದಿಕ್ಕು ತಪ್ಪಿಸ್ತಾ ಇರೋದು ಬಿಜೆಪಿ ನಾಯಕರು ಇದರಲ್ಲಿ ಅಂತ ಹೇಳಿ. ಸರ್ ದಿಕ್ಕು ತಪ್ಪಿಸ್ಬೇಡಿ ದಯಮಾಡಿ. ಅಲ್ಲಿಂದ ಕುಣಿಗಲ್ಲಿಂದ ಶ್ರೀರಂಗ ಏತ ನೀರಾವರಿ ಯೋಜನೆಗೆ ಪೈಪ್ ಲೈನ್ ಅಷ್ಟು ಆಗ್ಬೇಕಾಗಿರೋದು, ಅದ್ರ ಕಾಮಗಾರಿ ಶುರುವಾಗಿದೆ ಅಂತ ಇಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಕುಣಿವಲ್ವರೆಗೂ ಯಾರಿಗೂ ತೊಂದರೆ ಇಲ್ಲ. ಇಲ್ಲಿವರೆಗೂ ಏನು ಓಪನ್ ಕ್ಯಾನಲ್ ಇತ್ತು, ಕ್ಯಾನಲ್ ಒಳಗಡೆ ಟೈರ್ 10 ಬರ್ತದೆ, ಅದು ಟೈರ್ 10 ಕ್ಯಾನಲ್ ನೀರು ಹೋಗ್ತಿಲ್ಲ ಅಂತೇಳಿ ಬೇರೆ ಏನಾದ್ರು ವ್ಯವಸ್ಥೆ ಮಾಡಿ ಅದಕ್ಕೆ ಒಪ್ಕೊಂತೇವೆ. ಆಗ್ಲೇಬೇಕದು, ಕುಣಿಗಲಿಗೆ ನೀರು ಹೋಗ್ಲೇಬೇಕದು. ಸಮಸ್ಯೆ ಇರ್ತಕ್ಕಂಥದ್ದು ಬೇರೆ ಎಲ್ಲಾ ಮೂಲಗಳು ನಿಮಗೆ ರಾಮನಗರ ಮಾಗಡಿ ರೈತರಿಗೆ ಮಾಡಕ್ಕೆ ಅವಕಾಶಗಳಿದ್ರು ಕೂಡ ಅವೆಲ್ಲ ಮೂಲಗಳನ್ನ ನೀವು ಬಿಟ್ಬಿಟ್ಟು ಇಲ್ಲಿ ಕುಡಿಯೋಕೆ ನೀರು ಒದ್ದಾಡ್ತಾ ಇರ್ಬೇಕಾದ್ರೆ ತುಮಕೂರು ಭಾಗದ ರೈತ ಸಮಾಧಿ ಕಟ್ಬಿಟ್ಟು ಏನಕ್ಕೆ ಇದು ಮಾಡ್ಲಿಕ್ಕೆ ಹೋಗ್ತೀರಿ? ಯಾವತ್ತೂ ಮಾಗಡಿ ರೈತರು ಅಥವಾ ರಾಮನಗರ ರೈತರಾಗ್ಲಿ ನಾವು ತುಮಕೂರು ಭಾಗಕ್ಕೆ ನಿಲ್ಲಿಸ್ಬಿಟ್ಟು ನಮಗೆ ಕೊಡಿ ಅಂತ ಯಾವತ್ತರ ಕೇಳಿದಾರ? ಇಲ್ಲ, ತುಂಬಾ ಆಪ್ಷನ್ಗಳಿದೆ. ನಾನು ಆಗ್ಲೇ ಹೇಳಿದೆ, ಗೋರೂರು ಡ್ಯಾಮಿನ ತಗೊಳ್ಳಿ, ಮೇಕೆದಾಟಿಂದ ಇದು ಮಾಡ್ಕೊಳ್ಳಿ, ನಾಗಮಂಗಲದಲ್ಲಿ ಎಡದಂಡೆನಲ್ಲಿ ಹೇಮಾವತಿ ಇದೆ, ಅಲ್ಲಿವರೆಗೂ ಬಂದಿದೆ, ಪಕ್ಕದ ತಾಲೂಕಿಗೂ ಬಂದಿದೆ, ಅದನ್ನೇ ಎಕ್ಸ್ಟೆಂಡ್ ಮಾಡಿ ಅಲ್ಲಿ ಅಗಲೀಕರಣ ಮಾಡಿ ಅಲ್ಲಿಂದ ತಗೊಳ್ಳಿ. KRS ಪಕ್ಕದ ಮಂಡ್ಯ ಜಿಲ್ಲೆವರೆಗೂ ಬಂದ್ಬಿಟ್ಟಿದೆ, ಯಾವ್ದು KRS ಅಲ್ಲಿಂದ ತಗೊಳ್ಳಿ. ಶಿಂಷಾ ಇದೆ, ಹಾರಂಗಿ ಸಿಗುತ್ತೆ. ಇಷ್ಟೆಲ್ಲ ಆಪ್ಷನ್ಗಳಿದ್ದಾಗ ಎಲ್ಲ ಬಿಟ್ಬಿಟ್ಟು ಬರೀ ಇದ್ರ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ತುಮಕೂರು ಜಿಲ್ಲೆಗೆ ಬೇರೆ ಆಪ್ಷನ್ ಇಲ್ಲ ಸರ್, ಬೇರೆ ಯಾವುದೇ ಆಪ್ಷನ್ ಇಲ್ಲ, ಬದುಕೋದಕ್ಕೆ ಬೇರೆ ಆಪ್ಷನ್ ಇಲ್ಲ. ನಿಜ. ಅದು ಹಾಗಾಗಿ ಯಾಕೆ ತಗೊಂಡೋಗ್ಬೇಕು? ಮತ್ತೆ ರಾಮನಗರದಲ್ಲಿ ಕನಕಪುರದಲ್ಲಿ ಕಾವೇರಿ ಹರಿತಾಳೆ ಸ್ವಾಮಿ, ಪಕ್ಕದಲ್ಲಿ ಮಂಡ್ಯದಲ್ಲಿ ಕಾವೇರಿ ಹರಿಯುತ್ತೆ, ಹಾಸನದಲ್ಲಿ ನಿಮಗೆ ಯಗಚಿ ರಿವರ್ ಹರಿಯುತ್ತೆ, ಹೇಮಾವತಿ ರಿವರ್ ಹರಿಯುತ್ತೆ, ಸುತ್ತ ಎಲ್ಲರೂ ಚೆನ್ನಾಗಿದ್ದೀರಿ. ಇಲ್ಲಿ ಮರುಭೂಮಿ ಇರ್ತಕ್ಕಂಥದ್ದು ತುಮಕೂರು, ಆ ಮರುಭೂಮಿ ಕುಡಿಯೋ ನೀರಿಗೆ ಇಟ್ಕೊಂತೀವಿ, ಅದರಲ್ಲೂ ಕಿತ್ಕೊಂಡು ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಇದು ನ್ಯಾಯ ಇದೆಯಾ? ಎಸ್ ಸರ್, ಖಂಡಿತ ಬರ್ತೀನಿ ಸರ್. ನಾ ಮತ್ತೆ ಒಂದು ಬ್ರೇಕ್ನ ಸಮಯ ಆಗಿದೆ, ಬ್ರೇಕ್ ಇರುತ್ತೆ. ಬ್ರೇಕ್ ಆದ್ಮೇಲೆ ಪ್ರೊಫೆಸರ್ ಸಿದ್ದರಾಜ್ ಸರ್, ಈಗ 2 ಜಿಲ್ಲೆಯ ರೈತರು, ರಾಮನಗರ ಜಿಲ್ಲೆ, ಬೆಂಗಳೂರು ದಕ್ಷಿಣ ಅಂತ ನಾವು ಕರಿತೀವಿ, ಬೆಂಗಳೂರು ದಕ್ಷಿಣ ಮತ್ತು
ತುಮಕೂರು ಜಿಲ್ಲೆಯ ರೈತರು, ಶಾಸಕರು ಎಲ್ಲ ಪಕ್ಷಾತೀತವಾಗಿ ಒಂದು ಸರ್ವಪಕ್ಷ ಒಂದು ಸಭೆ ಕರೆದು ಮುಖ್ಯಮಂತ್ರಿಗಳು ಅಥವಾ DCM ಅವರು ಒಂದು ಕರೆದು ಚರ್ಚೆ ಮಾಡಿ ಅವರ ಅಭಿಪ್ರಾಯವನ್ನು ಕಲೆ ಹಾಕಬೇಕಲ್ವ ಸರ್? ಏಕಾಏಕಿ ನೀವು ಹೋಗಿ JCB ತಗೊಂಡು ಅಲ್ಲಿ ಪೈಪ್ಲೈನ್ ತೊಗೊಂಡೆಲ್ಲ ಕಾಮಗಾರಿ ಶುರು ಮಾಡ್ತೀರಿ ಅಂತ ಹೇಳಿದ್ರೆ ಅವಕಾಶನೇ ಇಲ್ವ ಹಾಗಾದರೆ ರೈತರ ಅಭಿಪ್ರಾಯಕ್ಕಿಲ್ಲಿ? ನಾನು ಅವಾಗಲೇ ಹೇಳಿದೆ, ಇದೇನು ಏಕಾಏಕಿ ಆಗಿರ್ತಕ್ಕಂಥದ್ದಲ್ಲ. ಏನಿದೇನು ಈಗ ಏನು ನೀರು ಕೆನಾಲಲ್ಲೂ ಅದು ಇದು ವೇಸ್ಟ್ ಆಗುತ್ತೆ, ಗಿಡ ಬೆಳ್ಕೊಂಡಿದೆ ಅಂತ ಹೇಳ್ತಿದ್ರಲ್ಲ, ಅದೆಲ್ಲನೇ ರೆಡಿ ಮಾಡಿ ಏನು ಕೆನಾಲ್ ಎಲ್ಲನೂ ಏನು ಗೊರೂರು ಡ್ಯಾಮಿಂದ ಏನು ಇಲ್ಲಿವರೆಗೆ ಬರುತ್ತೆ. ಈಗ ಇದು ಇಷ್ಟೆಲ್ಲ ಹೇಳ್ತಾರಲ್ಲ BJP ಅವರು ಮತ್ತು ರೈತ ಮುಖಂಡರು ಅಂತ. ನಾನು ಒಬ್ಬ ಪಕ್ಕಾ ರೈತ. ಈಗ ಊರಿಗೆ ಹೋದರೆ ಟ್ಯಾಕ್ಟ್ರೆಲ್ಲ ಏರ್ ಕಟ್ಕೊಂಡು 2 ಎಕರೆ ಗದ್ದೆ ಬಿಡೋ ತಾಕತ್ತು ನಮಗೂ ಐತೆ. ನಮಗೂ ಗೊತ್ತು ರೈತರ ಬದುಕೇನು, ರೈತರು ಹೇಗೆ. ಆಯ್ತು ಬಂದ್ಬಿಡ್ರಿ, ರಾಜ್ಯ ಜನಕ್ಕೆ ಗೊತ್ತಾಗಲಿ ನೀವೇನ್ ಮೋಸ ಮಾಡ್ತೀರಿ ಅಂತ. ಯಾರು ರೈತರು ಅಂತ ಗೊತ್ತಾಗುತ್ತೆ. ಅಲ್ಲ ರೀ, ಗದ್ದೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಯಾವುದೇ ಕಾರಣಕ್ಕೂ ಈಗ ವೇಸ್ಟ್ ಆಗ್ಬಾರ್ದು. ಅಲ್ಲ, ನಿಮ್ಮ ಜಮೀನಿಗೆ ನೀರು ಇಲ್ಲದೆ ಇದ್ರೂ ಪರವಾಗಿಲ್ಲ, ನಿಮ್ಮ ಬೆಳೆಗಳು ಹಾಳಾದ್ರೂ ಪರವಾಗಿಲ್ಲ, ನೀವು ಪಕ್ಕದ ಜಮೀನಿಗೆ ಕೊಡ್ತೀರ. ಇಲ್ಲ ಅದು ಆಧುನೀಕರಣದ ಜೊತೆ ಹಾಗಾಗಿ ತುಮಕೂರಿಗೆ ಲಾಸ್ ಆಗುತ್ತೆ, ಮಾಗಡಿಗೆ ಲಾಸ್ ಆಗುತ್ತೆ. ಇದಲ್ಲ, ಪ್ರತಿಯೊಬ್ಬರಿಗೂ ಕೂಡ ನೀರನ್ನು ಹಂಚಿಕೆ ಮಾಡ್ತಕ್ಕಂಥದ್ದು ಒಂದು ಟೆಕ್ನಿಕಲ್ ಕಮಿಟಿ ಇದೆ. ಅದರಲ್ಲಿ ಯಾವುದೇ ರಾಜಕಾರಣಿಗಳಿರಲ್ಲ, ಏನು ವಾಟರ್ ಎಕ್ಸ್ಪರ್ಟ್ ಆಫೀಸರ್ಸ್ ಇರ್ತಕ್ಕಂಥ ನಾವು ಯಾರು ಮಾಡಿಲ್ಲ. ಹಾಗಾಗಿ ಇಲ್ಲಿ ಕಾಂಗ್ರೆಸ್ ಕಮಿಟಿ ಈಗ ಅದೇ ಅಂದ್ರೆ ಇದೇ ಸುರೇಶ್ ಗೌಡ್ರು ಜ್ಯೋತಿ ಸೈನ್ ಹಾಕಿಲ್ವಾ? ನಾನೀಗ ನಾನು ಬೇಕು ಅಂದ್ರೆ ನಾಳೆ ತಂದು ಕೊಡ್ತೀನಿ ನಿಮ್ಗೆ. ಹಾಗಾಗಿ ಸುಮ್ಮನೆ ಮಾತಾಡೋದಲ್ಲ, ಅವತ್ತೆಲ್ಲ ಹೋಗಿ ತಿಂಡಿ ತಿಂದು ಸೈನ್ ಇವತ್ತು ರಾಜಕೀಯ ಈರ್ಸೆಗೋಸ್ಕರ ಜನಗಳನ್ನ ಎತ್ಕಟ್ಟಿ ಸ್ವಾಮೀಜಿಗಳನ್ನ ಎತ್ಕಟ್ಟು ಮಾಡೋದಿದೆಯಲ್ಲ, ಇದು ದೊಡ್ಡ ಮೂರ್ಖತನ. ಅವ್ರು ಆಪೋಸ್ ಮಾಡೋದಿದ್ರೆ ಅವತ್ತು ತಿಂಡಿನೂ ತಿನ್ಬಾರ್ದಿತ್ತು, ಕಾಪಿನೂ ಕೊಡಬಾರ್ದಿತ್ತು, ಸೈನು ಹಾಕ್ಬಾರ್ದಾಗಿತ್ತು. ಈಗ ಬಂದ್ಬಿಟ್ಟು ಇಲ್ಲಿ ಎಲ್ಲ ಸೈನ್ ಹಾಕ್ಬಿಟ್ಟು ತಿಂಡಿ ತಿಂದು ಕಾಪಿ ಕುಡ್ದು ಇಲ್ಲ ಚೆನ್ನಾಗಿದೆ ಇದು ರೈತರಿಗೆಲ್ಲ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಬಂದು ರಾಜಕೀಯ ಬೆಳೆ ಬೇಯಿಸಕ್ ಬಂದ್ರೆ ಅಂದ್ರೆ ಸರ್, ಈಗ ಏನೇ ಆಗ್ಲಿ ಹೋರಾಟ ಮಾಡ್ಲಿ ಏನೇ ಮಾಡ್ಲಿ ಯೋಜನೆ ಆಗೇ ಆಗುತ್ತೆ. ಖಂಡಿತ ಕಂಪ್ಲೀಟ್ ಈಗ ಏನು ಆಗಾಗತ್ತೆ ಈಗಾಗತ್ತೆ ಅಂತ ಹೇಳ್ತಾರಲ್ಲ, ದಯಮಾಡಿ ಅದು ಕಂಪ್ಲೀಟ್ ಆಗೋವರೆಗೂ ಸುಮ್ಮನಿರಿ. ಕಂಪ್ಲೀಟ್ ಆದ್ಮೇಲೆ ನೀರು ವೇಸ್ಟ್ ಆಗುತ್ತಾ ಇಲ್ವಾ ಅಂತ ಇವರೇ ಹೇಳ್ತಾರೆ, ಮಾತಾಡ್ತಕ್ಕಂಥವ್ರೇ ಹೇಳ್ತಾರೆ ಇಲ್ಲ ಸರಿಗಿದೆ ಇದು ಅಂತಕ್ಕಂಥ. ಚಂದ್ರಶೇಖರ್ ಸರ್, ಹಿಂದೆ ಗೌಡ್ರೆ ಬರ್ತೀನಿ ಒಂದೇ ನಿಮಿಷ. ಹಿಂದೆ ಸರ್, ಈಗ CP ಯೋಗೇಶ್ವರ್ ಅರಣ್ಯ ಸಚಿವರಾಗಿದ್ರು. ಅವಾಗ ಇದೇ ನಿಮ್ಮ ಸುರೇಶ್ ಗೌಡ್ರು ಹೋಗಿ ಅಲ್ಲಿ ದೇವಸ್ಥಾನದಲ್ಲಿ ಹೋಗಿ ಪ್ರಮಾಣ ಮಾಡಿದ್ರಂತೆ, ನಾನು ಮಾಗಡಿ ನೀರು ಹರಿಸೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ರಾಮನಗರ ಜಿಲ್ಲೆಗೆ ಅಂತೇಳಿ. ನಾನು ಯಾರೊಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇಲ್ಲ ಸರ್, ಇದು ರೈತರ ವಿಚಾರ, ಇದು ರಾಜಕಾರಣ ಬರಬಾರ್ದು. ಇವ್ರು ಹೇಳ್ತಾ ಇದ್ರು ನೀರನ್ನು ತಗೊಂಡ್ಬಂದ್ಬಿಡ್ತೀವಿ, ಎಲ್ಲಿಂದ ತಗೊಂಡ್ಬರ್ತೀವಿ. ನೋಡಿ ಕಾಣ್ತಾರೆ, ಸ್ವಲ್ಪ ಫೋಕಸ್ ಮಾಡಿ, ಕ್ಯಾಮ್ರಾ ಫೋಕಸ್ ಮಾಡಿ. ನಿನ್ನೆ ಅಲ್ಲ ಮೊನ್ನೆ 29ನೇ ತಾರೀಕು ತುಮಕೂರು DC ಮಾಡಿರ್ತಕ್ಕಂಥ ಆರ್ಡರ್, ಹೇಮಾವತಿ ನಾಲೆಗೆ ನೀರು ಕೃಷಿಗೆ ಬಳಸಬಾರದು. DC ಆರ್ಡರ್ ಮಾಡಿ 29ನೇ ತಾರೀಕು ತುಮಕೂರು DC ಆರ್ಡರ್ ಮಾಡಿರೋದು. ಅಂದ್ರೆ ಎಷ್ಟು ಕಡಿಮೆ ಬರುತ್ತೆ ಹೇಮಾವತಿಯಿಂದ ಅಂತ ಹೇಳಿದ್ರೆ ಕೃಷಿಗೆ ಬಳಸಕ್ಕಾಗಲ್ಲ, ಕೇವಲ ಜಾನುವಾರು ಮತ್ತು ಕುಡಿಯೋದಕ್ಕೆ ಅಷ್ಟೇ ಸಾಕಾಗುತ್ತೆ. ಇಷ್ಟು ಒದ್ದಾಡ್ಬೇಕಾದ್ರೆ ಎಲ್ಲಿಂದ ತಗೊಂಡೋಗ್ತೀರಿ? ಮತ್ತೆ ಸೋರ್ಸ್ ಕೊಡಿ, ತಗೊಂಡೋಗಿ. ಸೋರ್ಸು ಕೊಡ್ದಂಗೆ ನಿಮ್ಗೆ ಅಷ್ಟೆಲ್ಲ ಅವಕಾಶಗಳಿದ್ದಾಗ ಈ ರೈತ ಸಮಾಧಿ ಕಟ್ಟಕ್ಕೆ ಯಾಕೆ ಹೋಗ್ತೀರಿ? ಈ ದುರಾಂಕಾರ ದ್ರಾಷ್ಟ ಇದೆಯಲ್ಲ, ನಾವು ಮಾಡೇ ಮಾಡ್ತೀವಿ ಏನ್ ನಡೀತಾರೆ? ಇದೇನೇ ರೈತರ ಬಾಳಿಗೆ ಕೊಳ್ಳಿಡ್ತಕ್ಕಂಥದ್ದು. ಮನುಷ್ಯತ್ವ ಬೇಕು, ಇವೆಲ್ಲ ದುರಂಕಾರ ದುರಾಂಕಾರದ ಮಾತುಗಳು ಬಿಡಬೇಕು. DK ಶಿವಕುಮಾರ್ ಅವರ ಒಬ್ಬರ ದುರಾಂಕಾರ ದ್ರಾಷ್ಟದಿಂದ ಸುರೇಶ್ ಗೌಡ ದುರಾಂಕಾರ ಇಲ್ವೇ? ಸುರೇಶ್ ಗೌಡ ಏನ್ ಮಾಡಿದ್ದಾರೆ? ಯಾಕ್ರಿ ಅವತ್ತು ಆಪೋಸ್ ಮಾಡ್ಲಿಲ್ಲ? ಬರುತ್ತೆ ಕಂಪ್ಲೀಟ್ ಆಗೋವರೆಗೂ ಗೊರೂರೆಲ್ಲ ಇರುತ್ತೆ ಅಂತ ಡಿಬೇಟಿಗೆ ಬರ್ಬೇಕಾರೆ ಕೆನಾಲ್ ಕಂಪ್ಲೀಟ್ ಆಗ್ಲಿ ಇರ್ರಿ. ಕಂಪ್ಲೀಟ್ ಆದ್ಮೇಲೆ ನೀರು ಖಂಡಿತ ಸರ್, ನೋಡೋಣ ಸರ್. ಖಂಡಿತ ನೋಡೋಣ ಸರ್ ಏನೇನು ಬೆಳವಣಿಗೆ ಆಗುತ್ತೆ ಅಂತ. ಥ್ಯಾಂಕ್ ಯು ಸಿದ್ದರಾಜ್ ಸರ್, ಥ್ಯಾಂಕ್ ಯು ಚಂದ್ರಶೇಖರ್ ಸರ್, ಥ್ಯಾಂಕ್ ಯು ಮಂಜೇಗೌಡ್ರೆ ಮಾತನಾಡೋದಕ್ಕೆ. ನೋಡೋಣ, ಕಾದು ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ. ಪರ ವಿರೋಧಾಂತರ ಆಗ್ತಾ ಇದೆ. ಈಗ ಸರ್ಕಾರದ ಜವಾಬ್ದಾರಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ರೈತರನ್ನು ಕೂಡ ಚರ್ಚೆ ಕರೆಸಿ ಅಭಿಪ್ರಾಯವನ್ನು ಒಂದು ಕ್ರೋಢೀಕರಣ ಮಾಡಿಕೊಂಡು ಅಂತಿಮವಾದಂಥ ಒಂದು ನಿರ್ಧಾರ ಯಾರಿಗೂ ಕೂಡ ಇಲ್ಲಿ ಅನ್ಯಾಯ ಆಗದಂತೆ ಸರ್ಕಾರ ನೋಡ್ಕೊಳ್ಬೇಕು. ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ಅಖಾಡ. ನೋಡ್ತಾರೆ TV5, ಇದು ವಾಸ್ತವದ ಪ್ರತಿರೂಪ.